ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಪಾಲ್ಗುಣ ಮಾಸದ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು ಪೌರ್ಣಮಿ, ಹೋಳಿ ಹುಣ್ಣಿಮೆ ಅಂತ ನಿನ್ನೆನೇ ಗುರುಜಿಯವರು ತಿಳಿಸ್ಕೊಟ್ಟಿದ್ರು. ಹಾಗಾಗಿ ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಗುರುಜಿಯವರ ನೇತೃತ್ವದಲ್ಲಿ ವಿಶೇಷವಾದಂತಹ ಸಾಂಬ ಸದಾಶಿವನಿಗೆ ಅಭಿಷೇಕ ಪೂಜಾರಾಧನೆಯನ್ನು ಸಲ್ಲಿಸಲಾಗುತ್ತೆ. ಹಾಗಾಗಿ ನೀವು ಕೂಡ ಖಂಡಿತವಾಗಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ. ಇನ್ನು ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ತಾ ಹೋಗ್ತಾರೆ ಗುರುಜರು. ಇನ್ನು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ನೀವು ಮಾಡುವಂತಹ ಕರೆಗಳಿಗೆ ಮತ್ತು ನೀವು ಬರೆದಿರುವಂತಹ ಪತ್ರಗಳಿಗೆ ವಿಶೇಷವಾದಂತಹ ಚುಟುಕಾದ ಸರಳ ಸುಲಭ ಅನುಷ್ಠಾನದ ಮುಖಾಂತರ ಶ್ರೀನಿವಾಸ್ ಶರ್ಮಾ ಅವರು ಉತ್ತರವನ್ನು ಕೊಡ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ತಾರೆ. ನೀವು ಸ್ವರ ಜ್ಯೋತಿಷ್ಯದ ಮುಖಾಂತರ ಕೂಡ ನೀವು ನೇರವಾಗಿ ಕರೆ ಮಾಡಬಹುದು, ಗುರುಜರ ಜೊತೆಗೆ ನೇರವಾಗಿ ಮಾತಾಡಬಹುದು. ಇನ್ನು ಪತ್ರಗಳನ್ನ ಕೂಡ ನೀವು ಬರ್ಬೋದು ಚಕ್ಷುರ್ಮತಿ ವಿಭಾಗಕ್ಕೆ, ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಇನ್ನು ಕರೆ ಮಾಡಬೇಕಾದ್ರೆ ಇರುವಂಥ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ, 08041219999. ಖಂಡಿತವಾಗಿಯೂ ಕರೆ ಮಾಡಿ ಗುರುಜರ ಜೊತೆಗೆ ನೇರವಾಗಿ ಮಾತಾಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಶುಭ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಂದರಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಓಂ ಸಾಂಬ ಸದಾಶಿವಾಯ ನಮಃ, ಓಂ ಅಗಸ್ತೀಶ್ವರಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಸಾಂಬ ಸದಾಶಿವಾಯ ನಮಃ. ತ್ರಯಂಬಕಾದಿಮಹಾರೂಪಾಯ ನಮಃ. ಓಂ ಜಾತವೇದಸೇ ಸುನವಾಮ ಸೋಮರಾದೀತೋ ನಿದಹಾತಿ ವೇದಃ. ಸನಪರ್ಷತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂತಮಸಾಜ್ವಲಂತಿ ವೈಲೋಚನೆ ಕರ್ಮಫಲೇ ದುಷ್ಟಾಂ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸೆ ನಮಃ. ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭೃತ ದುರ್ಗಾಣಿ ವಿಶ್ವಾ. ಪೌಷ್ಠಪತ್ವೇಂ ಬಹುಧಾರ್ಭವೇಂ ಭವಾತೋಕಾಯತನಯಾ ಯಶಯೋ.
ವಿಶ್ವಾಣಿನೋ ದುರ್ಗಃ ಜಾತವೇದಸ್ಸಿಂಧನ್ನ ನಾವಾದುರಿತಾಗಿ ಬರ್ಷಿ ಓಂ ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತುತ್ಪಾದ ಪದ್ಮಮಯಿ ಸನ್ನಿಧತ್ಸ್ವ ಭಗವತೀ ನಮಃ ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತಿಯ ನಮಃ ಓಂ ಮಹಾಕಾಳಾಯ ನಮಃ ಮಹಾಭೈರವಾಯ ನಮಃ ಮಹಾರೂಪಾಯ ನಮಃ ಓಂ ಮಹಾ ಅಂಬಿಕಾಯ ನಮಃ ಜಗದಂಬಿಕಾಯ ನಮಃ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ವಿಷ್ಣವ್ಯೇ ನಮಃ ಓಂ ವಾರಾಚ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಶ್ರೀಮತೇ ನಮಃ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ ಲಲಿತಾ ಭಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ದೇವಿನ ಪ್ರಾರ್ಥನೆ ಮಾಡ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆಯ ಅನುಷ್ಠಾನ, ಈ ಹುಣ್ಣಿಮೆಯ ಅನುಷ್ಠಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಸಂಕಷ್ಟಗಳನ್ನು, ಕುಟುಂಬದಲ್ಲಿರ್ತಕ್ಕಂಥ ಕಲಹವನ್ನು, ದಾಂಪತ್ಯದಲ್ಲಿ ಬರ್ತಕ್ಕಂಥ ಬೆರಕಿನ ಸನ್ನಿವೇಶಗಳನ್ನು ದೂರ ಮಾಡುವಂಥ ಹುಣ್ಣಿಮೆ ಅಂದರೂ ಇದು ತಪ್ಪಾಗುವುದಿಲ್ಲ. ಗಂಡ ಹೆಂಡತಿಯರ ಮಧ್ಯದಲ್ಲಿರ್ತಕ್ಕಂಥ ಅನ್ಯೋನ್ಯತೆಯನ್ನು ಮತ್ತಷ್ಟು ಬಲಪಡಿಸ್ತಕ್ಕಂಥದ್ದು. ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ನವದಂಪತಿಗಳಲ್ಲೂ ಸಹಿತ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ತಕ್ಕಂಥದ್ದು. ಅಷ್ಟೇ ಅಲ್ಲದಿರ ಜಗತ್ ಕಲ್ಯಾಣಕ್ಕೋಸ್ಕರ, ಜಗತ್ತಿನ ಕಲ್ಯಾಣಕ್ಕೋಸ್ಕರ ಕಾಮದಹನವಾದಂತಹ ಈ ಒಂದು ಶುಭ ದಿನ. ಸಾಂಬ ಸದಾಶಿವ ತಪಸ್ಸನ್ನು ಮಾಡುವಂಥ ಕಾಲದಲ್ಲಿ ಜಗತ್ತಿಗೆ ಬೆಳಕನ್ನು ಕೊಡಬೇಕು, ಜಗತ್ತಿನ ಕಾಯಕವನ್ನು ಮಾಡಬೇಕು, ಜಗತ್ತಿನ ಸನ್ಮಂಗಳಕ್ಕಾಗಿ ಅಂದು ಕಾಮ ಶಿವನ ಮುಂಭಾಗದಲ್ಲಿಂತ ಶಿವನ ಮೂರನೇ ಕಣ್ಣಿನಿಂದ ಕಾಮ ದಹನವಾದ. ಅದಾದ ನಂತರ ಸಾಂಬ ಸದಾಶಿವನಿಗೆ ಪುನಃ ಒಂದು ಪ್ರಾರ್ಥನೆಯನ್ನು ನಡೆಸಿದ ನಂತರ ಕಾಮನಿಗೆ ಪುನರ್ಜನ್ಮ ಬಂತು. ಆದರೆ ಕಾಮ ಹುಣ್ಣಿಮೆಯ ದಿನ ಮಾತ್ರ, ಅಂದರೆ ವರ್ಷಕ್ಕೆ ಒಂದಾವರ್ತಿ ಮಾತ್ರ ಆತನಿಗೆ ಪುನಃ ಜೀವವನ್ನು ಕೊಡುವಂಥದ್ದಾಗಿ ಶಿವ ಅನುಗ್ರಹಿಸ್ತಾನೆ. ಹೀಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಪುರಾಣ ಪುಣ್ಯಕಥೆಗಳಿದೆ. ಆದರೆ ಈ ಹುಣ್ಣಿಮೆಯಂದು ಒಂದು ವಿಶೇಷತೆ ಇದೆ. ಹಾಗೆ ಕಾಮನ ಹುಣ್ಣಿಮೆ ಆದ ನಂತರ ಕಾಮದಹನ ಆದಮೇಲೆ ನೋಡಿ ಪ್ರಕೃತಿ ಹೇಗಿರುತ್ತೆ ಅಂದರೆ, ಕಾಮದಹನ ಆದ ನಂತರ ಆ ದಹನ ಆದಮೇಲೆ ಅದನ್ನು ಶಾಂತಿಪಡಿಸ್ಲಿಕ್ಕಾಗಿ ಒಂದು 4 ಹನಿ ಆದರೂ ಮಳೆ ಹನಿ ಬರುತ್ತೆ ಎಂಬತಕ್ಕಂಥದ್ದು ಪ್ರತೀತಿ ಇದೆ. ಹಾಗಾಗಿ ಈ 1-2-3 ದಿನಗಳಲ್ಲಿ ಅಲ್ಲಲ್ಲಿ ಆಗಾಗ ಒಂದಷ್ಟು ಮಳೆ ಹನಿ ಆಗುವಂಥದ್ದು ಈ ಪ್ರಕೃತಿ ಸಹಕರಿಸುತ್ತೆ. ಯಾತಕ್ಕೆ ಈ ಪ್ರಕೃತಿ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ಅಂದರೆ, ಹೊಸ ವರ್ಷ ಹೊಸ ವರ್ಷ ಹೊಸ ವರ್ಷ ಅಂತ ಒಂದಷ್ಟು ಜನ ತಾವು ಬೇರೊಂದು ಮಾರ್ಗವಲ್ಲೇ ನಡೀತಿರ್ತೀರಿ. ಆದರೆ ನಿಜಕ್ಕೂ ಹೊಸ ವರ್ಷ ಯಾವುದು? ಪ್ರಕೃತಿ ಯಾವುದನ್ನು ಆಲೋಚನೆ ಮಾಡುತ್ತೆ, ಯಾವುದು ಪ್ರಕೃತಿ ನಮಗೆ ಸಹಕರಿಸುತ್ತೆ, ಅಥವಾ ಪ್ರಕೃತಿಯಲ್ಲಿ ಏನೆಲ್ಲ ವಿಶೇಷತೆಗಳನ್ನು ಕಾಣಬಹುದಾಗುತ್ತೆ, ಅದು ಹೊಸ ವರ್ಷ ಅಂತ ಹೇಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಇವತ್ತು ಸಾಕಷ್ಟು ಕಡೆ ರಥೋತ್ಸವಗಳಿದೆ. ದೇವಾಲಯಗಳಲ್ಲಿ ನಡೀತಕ್ಕಂಥ ರಥೋತ್ಸವ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಇದೆಲ್ಲವೂ ಸಹಿತ ಬಹಳ ಅದ್ಧೂರಿತವಾಗಿ ನಡೀತಕ್ಕಂಥದ್ದು. ಹಾಗೆ ಪ್ರಾರಂಭಿಕ ಹಂತದಲ್ಲಿ ಗಣಪತಿಯ ಪ್ರಾರ್ಥನೆ ಮಾಡಿ ಇವತ್ತಿನ ಕಾಯಕವನ್ನು ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡಬಹುದು. ಅದಕ್ಕಾಗಿ ಪ್ರತಿ ಹುಣ್ಣಿಮೆಯಂತೆ ಈ ಹುಣ್ಣಿಮೆ ಸಹಿತ ನಮ್ಮ ಮಹರ್ಷಿ ಮಂದಿರದಲ್ಲಿ, ಅಂದರೆ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಯಲಹಂಕದಿಂದ ಸ್ವಲ್ಪ ಮುಂದೆ ಬಂದರೆ ಸಾದಹಳ್ಳಿ, ಅಲ್ಲಿ ನವರತ್ನ ಅಗ್ರಹಾರ ನಮ್ಮ ಮಹರ್ಷಿ ಮಂದಿರ. ಈಗಾಗಲೇ ಸಾಕಷ್ಟು ಬಾರಿ ನಮ್ಮ ಮಹರ್ಷಿ ಮಂದಿರವನ್ನು, ಆಶ್ರಮವನ್ನು ತಾವೆಲ್ಲರೂ ನೋಡಿದ್ದೀರಿ. ಮಹರ್ಷಿ ಮಂದಿರದಲ್ಲಿ ಈ ಶುಭ ದಿನ ಸಂಧ್ಯಾಕಾಲ ಸಂಜೆ ಸರಿಸುಮಾರು 4:00ವರೆಗೆ ದುರ್ಗೆಯ ವಿಶೇಷವಾಗಿರ್ತಕ್ಕಂಥ ದುರ್ಗಾ ಹವನವನ್ನು, ಹಾಗೆ ಪಂಚ ಕಳಶಾರಾಧನೆಯನ್ನು, ಹಾಗೆ ದೇವಿಯ ಉತ್ಸವವನ್ನು, ಜೊತೆಗೆ ಕಾಮದಹನವನ್ನು ಇದೆಲ್ಲವೂ ಸಹಿತ ತಾವು ನೋಡ್ಬೋದು. ಇವತ್ತು ನಮ್ಮ ಆಶ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಪೂಜಾ ಕಾರ್ಯಕ್ರಮ ಪ್ರಾರಂಭ ಆಗ್ತಕ್ಕಂಥದ್ದು 4:00ವರೆಗೆ. ತಾವೆಲ್ಲರೂ 4:00ವರೆಗೆ ಬಂದು ಆದಷ್ಟು 7:30-8 ಗಂಟೆ ಒಳಗೆ ಪೂಜಾನುಷ್ಠಾನವನ್ನು ಮುಗಿಸಿ ಮಹಾಪ್ರಸಾದವನ್ನು ಸ್ವೀಕರಿಸಿ ನಂತರ ಹೊರಡ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಮಂಗಳವಾರ ಇವತ್ತು. ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಬರಾಂತಕಾಯ ತ್ರಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಶಿ ಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 7/3/2023 ಮಂಗಳವಾರ, ಪೌರ್ಣಮಿ, ಪುಬ್ಬ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಅಸ್ತನ ಚೆನ್ನಾಗಿದೆ. ಇವತ್ತು ಹೋಳಿ ಹುಣ್ಣಿಮೆ ಇರತಕ್ಕಂಥದ್ದು. ಪ್ರತಿಯೊಬ್ಬರು ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ತಲೆಗೆ ಸ್ನಾನ ಮಾಡಿಕೊಂಡು ಶ್ರದ್ಧಾಭಕ್ತಿಯಾಗಿ ಮನೆ ದೇವರ ಪ್ರಾರ್ಥನೆ ಮಾಡ್ತಾ ತಂದೆ ತಾಯಿ ಆಶೀರ್ವಾದ ಪಡೆದು ಸಾಂಬ ಸದಾಶಿವನ ಶಿವಮಂದಿರಕ್ಕೆ ಬಂದು ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು, ಭಸ್ಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಅಥವಾ ಭಸ್ಮದ ಅರ್ಚನೆ ಆಗಿರ್ತಕ್ಕಂಥ ಆ ಅರ್ಚನೆಯ ಮಹಾಪ್ರಸಾದವನ್ನು ತಮ್ಮ ಲಲಾಟದಲ್ಲಿ, ತಮ್ಮ ಹಣೆಗೆ ಭಸ್ಮವನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಇವತ್ತು ಬಹಳ ವಿಶೇಷ. ಹಾಗಾಗಿ
ಈ ಶುಭ ದಿನ ತಾವಿರೆಲ್ಲ ಏನೆಲ್ಲ ಸಂಕಲ್ಪವನ್ನು ಮಾಡ್ತೀರಿ, ನಿಮ್ಮ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇವತ್ತಿನ ದಿನ ಇದೆ. ಹಾಗಾಗಿ ಇವತ್ತು ತಾವೆಲ್ಲರೂ ಶಿವಮಂದಿರಕ್ಕೆ ಬರ್ತಕ್ಕಂಥದ್ದು, ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಪ್ರತಿಯೊಬ್ಬರು ನಿಮ್ಮ ಪ್ರಾಂತ್ಯಗಳಲ್ಲಿ ತುಂಬೆ ಹೂ ಸಿಕ್ಕಿದ್ರೆ, ತುಂಬೆ ಹೂವು ಶಿವನಿಗೆ ಬಹಳ ಇಷ್ಟವಾಗಿರತಕ್ಕಂತಹದ್ದು. ತುಂಬೆ ಹೂವು, ಬಿಲ್ವಪತ್ರೆ, ಭಸ್ಮ ಇದಿಷ್ಟನ್ನೇ ಭಗವಂತ ಕೇಳುವಂಥದ್ದು. ಇನ್ನು ಗಂಗಾಜಲ ಮನೆಯಲ್ಲಿದ್ದರೆ ಆ ಗಂಗಾಜಲದಿಂದ ಇವತ್ತು ಶಿವನಿಗೆ ಅಭಿಷೇಕ ಮಾಡಿ, ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಸಾಂಬ ಸದಾಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ಮಾಡಬೇಕು ಎಂಬತಕ್ಕಂಥ ಮಹಾಸಂಕಲ್ಪದಿಂದ ಗಂಗಾಜಲದೊಂದಿಗೆ ಸ್ವಾಮಿ ಅಭಿಷೇಕಕ್ಕೆ ಎಲ್ಲವೂ ಸಹಿತ ಸಿದ್ಧವಾಗಿದೆ. ಆದರೆ ಅದರ ಪೂರ್ವಭಾವಿಯಾಗಿ ಒಂದಷ್ಟು ರಾಶಿಫಲಗಳನ್ನು ಪ್ರಾರಂಭಿಕ ಹಂತದಲ್ಲೇ ನಾವು ರಾಶಿಫಲವನ್ನು ತಿಳ್ಕೊಂಡು ತದನಂತರ ಪೂಜಾನುಷ್ಠಾನವನ್ನು ನಾವು ಪ್ರಾರಂಭಿಸೋಣ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್ ತ್ರಂಬಕೇಶ್ವರಾಯ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ರುದ್ರಾಯ ನಮಃ. ಓಂ ಪಶುಪತೇ ನಮಃ. ಓಂ ಮಹಾರೂಪಾಯ ನಮಃ. ಓಂ ಕಾಲರೂಪಾಯ ನಮಃ. ಓಂ ಶ್ರೀಕಂಠೇಶ್ವರಾಯ ನಮಃ. ಓಂ ಗಂಗಾಧರೇಶ್ವರಾಯ ನಮಃ. ಓಂ ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ. ಓಂ ಕೇದಾರೇಶ್ವರಾಯ ನಮಃ. ಓಂ ಮಹಾರೂಪಾಯ ನಮಃ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಶ್ರೀಮತೇ ನಮಃ. ಸಾಂಬ ಸದಾಶಿವಾಯ ನಮಃ. ಶಿವನ ಪ್ರಾರ್ಥನೆ ಮಾಡ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ಶುಭ ದಿನದ ಇವತ್ತಿನ ರಾಶಿಫಲದಲ್ಲಿರ್ತಕ್ಕಂತಹ ಲಾಭ ನಷ್ಟಗಳು, ಬೇಕು ಬೇಡ ಅಥವಾ ನಮ್ಮ ಎಚ್ಚರಿಕೆ ಏನು ಎಲ್ಲವನ್ನೂ ತಿಳ್ಕೊಳ್ಳೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ದಿವಸ ಪ್ರಾರಂಭಿಕ ಹಂತದಲ್ಲೇ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ದೂರವಾರ ಪ್ರಯಾಣ ಬೆಳೆಸಬೇಕಾದರೂ, ವ್ಯವಹಾರಗಳನ್ನು ಮಾಡಬೇಕಾದರೂ, ಯಾವುದೇ ಒಂದು ಕೆಲಸಕ್ಕೆ ತಾವು ಮುಂದಾಗಬೇಕಾದರೂ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತು ತಾವು ಒಂದೆಜ್ಜೆ ಮುಂದೆ ಹಾಕಿದ್ರೂ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಜೊತೆಗೆ ದೇವಿಯ ಉಪಾಸನೆ, ದೇವಿಯ ಆರಾಧನೆಯೊಂದಿಗೆ ಇವತ್ತಿನ ಕಾಯಕದಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣಬಹುದು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರ್ತಕ್ಕಂಥ ಈ ಶುಭ ದಿನ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಮಂಗಳವಾರ ಆದ್ದರಿಂದ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. 21 ಗರಿಕೆ, 9 ಬಿಳಿ ಎಕ್ಕದ ಹೂ, 9 ಕೆಂಪು ಹೂಗಳನ್ನು ತಂದು ಕೆಂಪು ಗಂಧದಲ್ಲಿ ಆ ಹೂಗಳನ್ನು ಪತ್ರೆಯನ್ನು ಗಂಧದಲ್ಲಿ ಅದ್ದುಕೊಂಡು ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರದಿಂದ ಗಣಪತಿಯ ಪಾದದ ಮೇಲೆ ಗರಿಕೆಯನ್ನು ಇಟ್ಟು ನಮಸ್ಕಾರ ಮಾಡೋದ್ರಿಂದ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಯಾವುದೇ ಸಮಸ್ಯೆ ಬಂದರೂ ಸಮಸ್ಯೆಯನ್ನು ಆಗಿಂದಾಗಲೇ ದೂರ ಮಾಡ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತು ಮಧ್ಯಾಹ್ನ ಸರಿಸುಮಾರು 3 ಗಂಟೆಯಿಂದ 4:20 3ರಿಂದ 4:20 ಬಂದೊದಗುವಂಥ ಯಾವುದೇ ಸಂಕಷ್ಟಗಳಾದರೂ ಕಷ್ಟಗಳನ್ನು ದೂರ ಮಾಡಿಕೊಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇವತ್ತು ಗರಿಕೆಯಿಂದ, ಅಂದರೆ 21 ಗರಿಕೆಯನ್ನು ಗಂಧದಲ್ಲಿ ಅಥವಾ ಕೆಂಪು ಗಂಧದಲ್ಲಿ ಅದ್ದಿ ಅದನ್ನು ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರದಿಂದ ಗಣಪತಿಯ ಪಾದದ ಮೇಲಿಟ್ಟು ನಮಸ್ಕಾರ ಮಾಡೋದರಿಂದ ಸಾಕಷ್ಟು ಬೇಗ ಒಳಿತನ್ನು ಕಾಣ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ತಾವು ಸಹಿತ ಗಣಪತಿಯನ್ನೇ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಬೇಕು. ಮಾಡೋ ಕೆಲಸದಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕು. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಶಾಂತಿ ಸಮಾಧಾನದಿಂದ ಮಹಾಗಣಪತಿಯನ್ನು, ದೇವಿಯನ್ನು ಪ್ರಾರ್ಥನೆ ಮಾಡಿ. ಇವತ್ತು ಶುಭ ಮಂಗಳವಾರ ಆದ್ದರಿಂದ ಮಂಗಳವಾರ ಹುಣ್ಣಿಮೆ ಬಂದಾಗ ಹನುಮನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಮನೋಜವಂ ಮಾರ್ಗದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದರ ಜೊತೆಗೆ ಅಧಿಕವಾದಂತಹ ಬೆನ್ನೋವಿನಿಂದ ಸಾಕಷ್ಟು ಜನ ಒದ್ದಾಡ್ತೀರಿ. ಅಂದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಜನ ಬೆನ್ನೋವು ಒದ್ದಾಡುವಂಥ ಪರಿಸ್ಥಿತಿ ಇದೆ. ಆ ಬೆನ್ನೋವಾಗಲಿ ಅಥವಾ ಮೊಣಕಾಲು ನೋವಾಗಲಿ ಅಥವಾ ಆಫೀಸುಗಳು ಮೇಲಧಿಕಾರಿಗಳಿಂದ ಬರ್ತಕ್ಕಂಥ ಸಣ್ಣ ಪುಟ್ಟ ಕಿರಿಕಿರಿ ಆಗಲಿ, ಇದೆಲ್ಲವನ್ನು ದೂರ ಮಾಡ್ಕೋಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು
ನಿಮ್ಮ ಪ್ರಾಂತ್ಯಗಳಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ನೀರುಣಿಸಿ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀನಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ತಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಂದಗತಿಯಲ್ಲಿ ಸಾಗುವಂತಹ ದಿನ. ಅಂದರೆ ಅತಿಯಾದಂತಹ ವೇಗವಾಗಿ ಚುರುಕಾಗಿ ತಮ್ಮ ಮನಸ್ಸಿನ ವೇಗದಷ್ಟು ಈ ಶುಭ ದಿನ ಅಲ್ಲ. ಇವತ್ತು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಆದರೆ ಮಂದಗತಿಯಲ್ಲಿ ಸಾಗಬಹುದು, ಆದರೆ ನಿಮಗೆ ಯಾವುದೇ ತರಹ ಅಚಾತುರ್ಯಗಳಿಲ್ಲ. ಭಗವಂತ ಆತನ ಕೃಪಾಶೀರ್ವಾದದಿಂದ ತಾವು ಅಂದುಕೊಂಡಷ್ಟು ಲಾಭವನ್ನೇ ಸಂಪಾದನೆ ಮಾಡ್ತೀರಿ. ಕುಟುಂಬದಲ್ಲಿರ್ತಕ್ಕಂಥವ್ರು ಯಾರೇ ಶತ್ರುತ್ವ ನೋಡಿದ್ರು ಅವರು ಸಹಿತ ಒಳ್ಳೆಯವರಾಗುವಂಥ ಕಾಲ. ಇನ್ನು ಹೊರಗಡೆ ಉದ್ಯೋಗದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಸ್ನೇಹದಲ್ಲಾಗಲಿ ಅಥವಾ ಎಲ್ಲಾದರೂ ಸ್ನೇಹಿತರ ಮಧ್ಯದಲ್ಲಿ ಏನೋ ಒಂದು ವೈಷಮ್ಯ ಇದ್ದು ಸ್ವಲ್ಪ ವ್ಯಾಜ್ಯಗಳು ನಡೆದಿದ್ದರೂ ಅವರೆಲ್ಲರೂ ಇವತ್ತು ನಿಮ್ಮನ್ನು ಮಾತಾಡುವಂಥದ್ದು, ನಿಮ್ಮ ಜೊತೆ ಸ್ನೇಹವನ್ನು ಬೆಳೆಸ್ತಕ್ಕಂಥದ್ದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತಕ್ಕಂಥದ್ದು, ಹೊಸ ಹೊಸ ವ್ಯವಹಾರಗಳಿಗೆ ನಿಮಗೆ ನಾಂದಿ ಹಾಡ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರಿಗೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಸ್ವಲ್ಪ ತೊಂದರೆ ತಾಪತ್ರೆಗಳು, ಅದಾದ ನಂತರ ಲಾಭವನ್ನು ಗಳಿಸುವಂಥ ದಿನ. ಹಾಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 4 ಗಂಟೆ ತನಕ 12ರಿಂದ 4 ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಒಳ್ಳೆ ಕಾಯಕವನ್ನು ಸೃಷ್ಟಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ ದೂರ ಭಾರತ ಪ್ರದೇಶವೊಂದು ಹೊರಡುವಂಥ ಪ್ರಶ್ನೆ ಆಲೋಚನೆ ಮಾಡ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಾಗಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಾಗಲಿ, ಮಕ್ಕಳು ಮತ್ತು ಹಿರಿಯರು ಇವರಿಬ್ಬರ ಮಧ್ಯದಲ್ಲಿ ಬಂದೊದಗುವಂಥ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಅಲ್ಲಿಂದಲ್ಲೇ ದೂರ ಮಾಡ್ಕೊಳ್ತೀರಿ. ಇದೆಲ್ಲಕ್ಕೂ ಸಹಿತ ಮೂಲವಾಗಿ ಇವತ್ತು ಮಾಡಬೇಕಾಗಿರ್ತಕ್ಕಂಥದ್ದು ಕಂದು ಬಣ್ಣದ ಗೋಮಾತೆ ಎಲ್ಲಾದರೂ ಕಂಡು ಬಂದರೆ ಆ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ಒಂದಷ್ಟು ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು. ಇಂತಹ ಕಾಯಕಕ್ಕೆ ತಾವು ಮುಂದಾಗಿದ್ದೆ ಆದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಭಗವಂತ ಆತ ಕಣ್ತೆಗೆದು ನೋಡಿದ್ರೆ ಎಲ್ಲವನ್ನೂ ಕೊಡ್ತಾನೆ. ನಾವು ಏನೇ ವ್ಯವಸ್ಥೆ ಮಾಡ್ತೀವಿ, ನಾವೇನೋ ಒಂದು ಬದಲಾವಣೆ ತಂದುಕೊಳ್ತೀವಿ, ನಮ್ಮ ಜೀವನದ ಬದಲಾವಣೆ ಹೀಗಾದರೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ ನಮ್ಮ ಚಿಂತನೆ ಇರ್ಬೋದು. ಆದರೆ ನಮ್ಮ ಚಿಂತನೆ ಆತನಿಗೆ ಒಪ್ಪಬೇಕು. ಶಿವನಿಗೆ ಒಪ್ಪಿದ್ದೇ ಆದರೆ ಆ ಚಿಂತನೆ ಸಮಂಜಸವಾಗಿರುತ್ತೆ. ಹಾಗೆ ಚಂದ್ರಶೇಖರನ ಅನುಗ್ರಹ ಪಡಿತಕ್ಕಂಥ ಈ ಶುಭ ದಿನ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಬಂದು ಶಿವದರ್ಶನ ಮಾಡಿ ಸಾಧ್ಯವಾದರೆ ಒಂದು 4-6 ಜನಕ್ಕೆ ನಿಮ್ಮ ಕೈಯಿಂದ ಏನಾರದಿಷ್ಟು ಮಜ್ಜಿಗೆನೋ ಅಥವಾ ಹಾಲು ಪಾನಕನೋ ಏನಾದರೂ ಒಂದು ವಸ್ತುವನ್ನು ಕೊಡಿ. ಯಾಕೆಂದರೆ ಬಿಸಿಲಿನ ತಾಪಮಾನವೂ ಸಾಕಷ್ಟಿದೆ. ಅದರ ಜೊತೆಗೆ ಕಾಮದಹನದ ಒಂದು ವಿಶೇಷತೆ ಇದೆ. ಹುಣ್ಣಿಮೆಯ ಈ ಶುಭ ದಿನ ಆದ್ದರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತಾ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ, ಶಿವನ ಅನುಗ್ರಹ ಪಡೆಯಲಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ 4-6 ಜನಕ್ಕೆ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ತಂಪಾದಂಥ ಪಾನೀಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನ ಮುಂದುವರ್ಸೋಕ್ಕೂ ಮುನ್ನ ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪಾಲ್ಗುಣ ಮಾಸ ಮಂಗಳವಾರ ವಿಶೇಷವಾಗಿ ದೇವಿಯ ಆರಾಧನೆಯೂ ಕೂಡ ಹೌದು, ಪರಶಿವನ ಅನುಗ್ರಹವೂ ಕೂಡ ಹೌದು. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪುರ್ವಾರಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತು. ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಶಿವನ ಸಂಪೂರ್ಣ ಅನುಗ್ರಹದೊಂದಿಗೆ ಇವತ್ತಿನ ದಿನದ ಸಂದೇಶ ನಿತ್ಯ ಸತ್ಯ ಅಂತಲೇ ಹೇಳ್ಬೋದು. ಈ ಒಂದು ಸಂದೇಶವನ್ನು ಸಾಧಿಸುವ ತನಕ ಕಿವುಡನಾಗಿರು, ಸಾಧಿಸಿದ ಬಳಿಕ ಮೂಕನಾಗಿರು. ಎಷ್ಟು ವಿಶೇಷವಾಗಿದೆ. ಸಾಧಿಸುವ ತನಕ ಕಿವುಡನಾಗಿರು, ಯಾರೇನಾದರೂ ಮಾತಾಡ್ಕೊಳ್ಳಿ,
ಈ ಕಿವಿಲಿ ಕೇಳ್ತಾ ಇರಬೇಕು, ಈ ಕಿವಿಲಿ ಬಿಡ್ತಾ ಇರಬೇಕು. ಇಲ್ಲ ಕೇಳಿಸ್ಕೊಡ್ತಕ್ಕಂಥದ್ದೇ ಬೇಡ. ಸಾಧಿಸಿದ ಬಳಿಕ ಮೂಕನಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಆಡ್ತಕ್ಕಂಥವ್ರು ಆಡ್ತಾನೆ ಇರ್ತಾರೆ. ಒಂದು ಮಟ್ಟಕ್ಕೆ ಸಾಧನೆಯನ್ನು ಮಾಡಿದ್ದಾದ ನಂತರ ಮೂಕರಾಗಿರ್ತಕ್ಕಂಥದ್ದೇ ಬಹಳ ಉತ್ತಮ. ಆಗ ನಾವೇನಾದರೂ ಬಾಯ್ಬಿಟ್ಟು ಮಾತಾಡಿದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಸಾಧಿಸಿರ್ತಕ್ಕಂಥದ್ದೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದಾಗ ಆಗೋಗುತ್ತೆ. ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ದಿವಸ ಮಾತಾಡಲಿಕ್ಕೆ ಸಮಯ ಸಾಕಷ್ಟು ಕಡಿಮೆ ಇದೆ. ಮಾತಾಡಬೇಕು ಎಂಬತಕ್ಕಂಥದ್ದು ನಮ್ಮ ಮನಸ್ಸಲ್ಲೂ ಕೂಡ ಹಂಬಲ ಇದೆ. ಈ ಒಂದು ಸಂದೇಶದ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕೆಂಬತಕ್ಕಂಥ ಮಹದಾಸೆ ಕೂಡ ನನ್ನದೇ. ಆದರೆ ಪರಶಿವನ ಅನುಗ್ರಹವೂ ಕೂಡ ಬೇಕು. ಪರಶಿವನ ಅನುಗ್ರಹವಿದ್ದರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀವಿ. ಅಂತಹ ಪರಶಿವನ ಅನುಗ್ರಹನ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಬಹಳ ವಿಜೃಂಭಣೆಯಿಂದ ಭಗವಂತನಿಗೆ ಇವತ್ತಿನ ದಿವಸ ಅಭಿಷೇಕ, ಅಲಂಕಾರ ಪ್ರತಿಯೊಂದನ್ನು ಕೂಡ ನಡೆಸ್ತಾ ಇರತಕ್ಕಂಥ ದಿವಸ. ಇವತ್ತಿನ ದಿವಸ ಅನುಗ್ರಹ ಪರಮೇಶ್ವರನ, ಸೋಮೇಶ್ವರ, ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದದಿಂದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರನ್ನು ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಪರಮಾತ್ಮನಲ್ಲಿ ನಾನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ತಾ ಇದ್ರು ಗುರುಜಿಯವರು. ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಟ್ಟಿದ್ರು. ಮತ್ತೆ ಈಗ ರಾಶಿ ಫಲಗಳನ್ನ ಮುಂದುವರಿಸೋಣ ಸಿಂಹರಾಶಿಯಿಂದ. ಗುರುಜಿ, ಸಿಂಹರಾಶಿ. ಖಂಡಿತಮ್ಮ, ಸಿಂಹರಾಶಿಯ ಫಲಕ್ಕೂ ಇವರು ಹೇಳಿದಂಥ ಮಾತೇ ಅನ್ವಯಿಸುತ್ತೆ. ಯಾಕೆಂದರೆ ಸಾಧನೆ ಎಂಬತಕ್ಕಂಥದ್ದು ಸಾಧಿಸಿದ ನಂತರ ತಾನು ಹಾಕುವ ಹೆಜ್ಜೆ ಎಂಬತಕ್ಕಂಥದ್ದು. ಇಲ್ಲಿ ಒಂದಷ್ಟು ಜನಕ್ಕೆ ವಿತಂಡವಾದ ಇದೆ. ನಾನು ಸಾಧಿಸದಿದ್ರೂ ಸಾಧಿಸದಿರ ಇದ್ರು ನಿನ್ನ ಬದುಕೆ ನಂದು ಬದುಕು, ನೀನೂ ನಡೆದ ದಾರಿನೇ ನಾನು ನಡೆದ ದಾರಿನೇ, ನನ್ನ ದಾರಿಯೂ ಒಂದೇ ನಿನ್ನ ದಾರಿಯೂ ಒಂದೇ. ಈ ಚಿಂತನೆ ಒಂದಷ್ಟು ಜನದ್ದು. ಆದರೆ ಸಾಧಿಸುವಾಗ ಬೀಳುವಂತಹ ಹುಳಿಪೆಟ್ಟು, ಸಾಧಿಸಿದಾದ ನಂತರ ನಿಮಗೆ ಸಿಗುವಂತಹ ರಾಜಮರ್ಯಾದೆ, ಇದು ವ್ಯತ್ಯಾಸಗಳಿರುತ್ತೆ. ಒಬ್ಬ ವ್ಯಕ್ತಿ ರಾಜನಾಗೋ ಅಥವಾ ರಾಜನ ತತ್ಪರವಾಗೋ ಅಥವಾ ಒಂದು ರಾಜ್ಯದಲ್ಲಿ ತನ್ನದೇ ಆದಂತಹ ಒಂದು ಛಾಪು ಮೂಡಿಸಿದ ನಂತರ ಸಿಗ್ತಕ್ಕಂಥ ಸ್ಥಾನಮಾನವು, ಇದೆಲ್ಲವನ್ನು ಆಲೋಚನೆ ಮಾಡಿದಾಗ ಆ ದಿನಗಳು, ಆ ಪ್ರಾರಂಭ ದಿನಗಳ ಕಷ್ಟ ಅವತ್ತು ಆತನಿಗೆ ಜ್ಞಾಪಕ ಬರೋದೇ ಇಲ್ಲ. ಆ ಪ್ರಾರಂಭ ದಿನದಲ್ಲಿರ್ತಕ್ಕಂತಹ ನ್ಯೂನ್ಯತೆ, ಸಮಸ್ಯೆ, ಕಷ್ಟಗಳು, ನಿಂದನೆ ಅಥವಾ ಯಾರಾದರೂ ತಿಳುವಳಿಕೆ ಹೇಳಿರ್ತಕ್ಕಂಥ ಪಾಠ ಪ್ರವಚನ ನಾಳೆ 4-6 ಜನ ನಿಮ್ಮನ್ನು ಹೊಗಳೋದಾಗಲಿ ಅಥವಾ ಒಂದು ಸ್ಥಾನಮಾನದಲ್ಲಿ ಕೂಡಿಸೋದಾಗಲಿ ಅಥವಾ ಭಗವಂತ ಯಥೇಚ್ಛವಾದಂಥ ರೀತಿ ನಮಗೆಲ್ಲವನ್ನೂ ದಯಪಾಲಿಸ್ತಕ್ಕಂತಹ ಕಾಲದಲ್ಲಿ ಯಾವ ವ್ಯಕ್ತಿ ತನ್ನ ಆರ್ಭಟ, ತನ್ನ ವಿಶೇಷವಾಗಿರ್ತಕ್ಕಂಥ ರಾಜ್ಯದಲ್ಲಿ ಹಾಕುವ ಕಾಲು ಅಥವಾ ತನ್ನ ಒಂದು ಆಳ್ವಿಕೆ ಅಥವಾ ತನ್ನ ಒಂದು ಮನಸ್ಸಿಗೆ ಸಂಬಂಧಪಟ್ಟಂಥ ರೀತಿ ಯಥೇಚ್ಛವಾದಂಥ ಸುಖ, ಸಂತೋಷ, ನೆಮ್ಮದಿಯನ್ನು ಕಾಣ್ತಿರ್ತಾನೋ, ಕಾಣುವ ಕಾಲದಲ್ಲೂ ತಾನು ಆ ಹಿಂದಿನ ದಿನಗಳನ್ನು ನೆನೆಸ್ಕೊಂಡು ಆಗ ಹತ್ತಿರತಕ್ಕಂತಹ ಮೆಟ್ಲನ್ನು ಕಾಲಲ್ಲಿ ಒದಿದಿರ, ಆ ಮೆಟ್ಲ ಮೇಲೆ ನಾನು ಹತ್ತು ಬಂದದ್ದೇ ಇಂತಹ ಕಷ್ಟದ ಮೆಟ್ಲಲ್ಲಿ ಹತ್ತಿದ್ದೀನಿ, ಈ ಮೆಟ್ಲಿಂದ ನನ್ನ ಜೀವನ ಹೀಗಾಗಿದೆ, ಇದಾದ ನಂತರ ನನಗೆ ಸಿಕ್ಕಂಥ ಸುಖ ಸಂತೋಷ ಅಂತ ಎಲ್ಲಿವರೆಗೂ ವ್ಯಕ್ತಿ ತಲೆಯಲ್ಲಿ ಇಟ್ಕೊಂಡಿರ್ತಾನೋ ಅಲ್ಲಿವರೆಗೂ ಈ ಸಾಮ್ರಾಜ್ಯದಲ್ಲಿ ಲೋಪ ಬಾರದಂತಲೇ ಇರ್ತಾನೆ. ಶ್ರಮ ಪಡುವಾಗ ಮಾತ್ರ ಮೂಕನಾಗಿದ್ದರೆ ಸಾಲದು ಅಥವಾ ಕಿವುಡನಾಗಿದ್ದರೆ ಸಾಲದು. ಶ್ರಮ ಪಟ್ಟಾದ ಮೇಲೆ ಮೂಗನಾಗ್ತಕ್ಕಂಥದ್ದು ಸರಿ. ಹೇಗೆ? ಭಗವಂತ ಎಲ್ಲವನ್ನು ಕೊಟ್ಟಾದ ಮೇಲೆ ನಿಂದಕರು ಸಾಕಷ್ಟು ಜನ ನಮ್ಮ ಸುತ್ತಮುತ್ತ. ಯಾಕೆಂದರೆ ಪ್ರತಿಯೊಬ್ಬರ ಮನಸ್ಸು ಹಾಗೇನೆ. ಒಂದು ಆಸ್ಥಾನದಲ್ಲಿ ಒಬ್ಬರು ಕೂತ್ಕೊಂಡಾಗ ಆ ಆಸ್ಥಾನದ ಬಗ್ಗೆ ನೋಡಿ ಆಲೋಚನೆ ಮಾಡಿ ಕೂತಿರ್ತಕ್ಕಂತಹ ಗಾಜಿನ ಮನೆಗೆ ಕಲ್ಲು ಹೊಡಿತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ. ಆದರೆ ಕಲ್ಲು ಹೊಡಿತಕ್ಕಂಥವ್ರು ಬರೀ ಮನೆಗೆ ಮಾತ್ರ ಅಲ್ಲ, ವ್ಯಕ್ತಿಗಳಿಗೂ ಕಲ್ಲು ಹೊಡಿತಿರ್ತಾರೆ. ಅವರು ಕಲ್ಲು ಹೊಡೆಯೋದೇ ಅವರ ಕಾಯಕ, ಆ ಗಾಜಿನ ಮನೆಯಲ್ಲಿ ಕೂತ್ಕೊಳ್ಳೋದೇ ಇವರ ಕಾಯಕ. ಈ ಕಾಯಕದಲ್ಲಿದ್ದಾಗ ಇವ್ರನ್ನ ಸಂರಕ್ಷಣೆ ಮಾಡತಕ್ಕಂಥದ್ದೇ ಶಿವನ ಕಾಯಕ. ಹಾಗಾಗಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಾನೆ. ಆದರೆ ವರಗಳನ್ನು ನಾವು ಅಪೇಕ್ಷೆ ಪಡಬೇಕಾದರೆ ಸತ್ಯಾಸತ್ಯತೆಗಳು, ಒಳ್ಳೆಯ ಮಾರ್ಗಸೂಚಿ, ಒಳ್ಳೆಯ ಒಂದು ಲಕ್ಷಣ, ಹಾಗೆ ಒಳ್ಳೆಯ ಗುರುಗಳ ಅನುಗ್ರಹ ಇದೆಲ್ಲವೂ ಮನುಷ್ಯನಿಗೆ ಬೇಕು. ಹಾಗಾಗಿ ಇವತ್ತಿನ ಪದ ನಿಜಕ್ಕೂ ಸತ್ಯಾಂಶವೇ. ಸಾಧನೆ ಮಾಡಬೇಕು, ಸಾಧನೆ ಮಾಡಿದಾದ ನಂತರ ಮೂಗುನಾಗೂ ಇರಬೇಕು. ಇಲ್ಲಿ ಕಿವುಡ, ಮೂಗ ಎಷ್ಟು ಚೆನ್ನಾಗಿದೆ ನೋಡಿ. ನಿಜಕ್ಕೂ ಭಗವಂತ ಒಂದು ವಯಸ್ಸಾದ ನಂತರ ಇನ್ನೇನು ಕಿವಿ ಕೇಳಿಸ್ದಿರ ಮಾಡ್ತಾನೆ. ಒಂದು ಸ್ವಲ್ಪ ವಯಸ್ಸಾಗ್ಬಿಡಲಿ, ಒಂದು 60-65 ವರ್ಷ ಆದರೆ ಈ ಕಡೆ ಕಿವಿನೋ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಪಕ್ಕದವ್ರು ಏನಾದರೂ ಮಾತಾಡ್ಕೊಳ್ತಾ ಇರಲಿ, ತಟ್ಟೆಯಲ್ಲಿ ಹಣ್ಣು ಇಟ್ಕೊಂಡ್ರೆ ಅವ್ನು ತಿಂತಾ ಕೂತ್ಕೊಳ್ಬೇಕು. ಪಕ್ಕದಲ್ಲಿರ್ತಕ್ಕಂಥವ್ರು ಏನಾದ್ರು ಚೇಡಿಸೋದು ಏನೋ ಮಾಡ್ತಾರಲ್ಲ, ಅಥವಾ ಒಂದೆರಡು ಹಣ್ಣು ಕೊಡು ಅಂತಂದ್ರು ನಿನಗೆ ಸಮೃದ್ಧಿ ಆಗಲಿ ಅಂತಲೇ ಭಗವಂತ ಏನು ಮಾಡ್ತಾನೆ, ನಿನ್ನ ಕಿವಿನ ಕೇಳಿಸ್ದಿರ ಮಾಡಿರ್ತಾನೆ. ನೀನು ಪಾಡ ನೀನು ಕೂತ್ಕೊಂಡು ತಿಂತಾ ಇರು.
ಹೀಗೆ ಒಂದೊಂದು ಕಾಲದಲ್ಲೂ ಭಗವಂತನ ನಿರ್ಣಯದ ಮುಂದೆ ನಮ್ಮ ನಿರ್ಣಯವಲ್ಲ. ಎಲ್ಲವೂ ಆತ ಆಯಾ ಕಾಲದಲ್ಲಿ ನಡೆಸುವಂಥದ್ದು, ಹೇಳುವಂಥದ್ದು ಅತ್ಯದ್ಭುತವೇ. ನಾವು ಆತನ ಅಧೀನದಲ್ಲಿ ನಾವಿರಬೇಕು. ಅದಕ್ಕಾಗಿ ಈ ಧರ್ಮ ಮಾರ್ಗ ಜೊತೆಗೆ ಯಾವುದೇ ಒಂದು ವಿದ್ಯಾ ಮಾರ್ಗವನ್ನು ಸಮಂಜಸವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತಿನ ಪದ ಮೆಚ್ಚುವಂತಹದ್ದು, ಇದು ಎಲ್ಲರಿಗೂ ಅನ್ವಯಿಸುವಂತಹದ್ದೇ. ಕಲಿಯುವ ತನಕ ಕಿವುಡನಾಗಿರಬೇಕು, ಕಲಿತಾದ ಮೇಲೆ ಮೂಗನಾಗಬೇಕು. ಸಾಧಿಸುವ ತನಕ ಕಿವುಡನಾಗಿರು, ಸಾಧಿಸಿದ ಮೇಲೆ ಮೂಗನಾಗಬೇಕು. ಅದಕ್ಕೆ ನಿನ್ನ ಮುಂದಿರುವಂತಹ ಗುರಿಯನ್ನು ನೀನು ಮುಟ್ಟಬೇಕಾದ್ರೆ 100 ಜನ 100 ಥರ ಆಡಲಿ, ಆಡ್ದವ್ರ ಮಾತು ಯಾರಿಗೂ ತಲೆ ಕೊಡಬಾರ್ದು. ನಿನ್ನ ಉದ್ದೇಶ, ನಿನ್ನ ಗಮನ ಮುಂದಿರ್ತಕ್ಕಂಥ ಗೋಲ್ ಹೊಡೆಯೋದು ಮಾತ್ರ. ಅದಕ್ಕೆ ಪ್ರಾರಂಭದ ಹಂತದಲ್ಲೇ ಹೇಳಿದೆ ಗುರುಗಳೇ, ಇದು ನಿತ್ಯ ಸತ್ಯ ಅಂತಾನೆ ಹೇಳ್ಬೋದು ಅಂತೆ. ಹೌದು, ನಿತ್ಯ ಸತ್ಯವೇ ಇದು. ಕೆಲವು ನೋಡಿ ಆಗ ಹೊಸದು ಅನ್ಸಿದ್ರು ಅದು ಪ್ರತಿಯೊಬ್ಬರ ಜೀವನದಲ್ಲೂ ಹೌದು. ಎಂಥವ್ರಿಗಾದ್ರೂ ಸಹಿತ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿಯಲ್ಲಿ ಇರ್ತಕ್ಕಂಥವ್ರಿಗೂ ಅನ್ವಯಿಸುತ್ತೆ, ಡೈಮಂಡ್ ಮರ್ಚೆಂಟ್ಗೂ ಅನ್ವಯಿಸುತ್ತದು. ಎಲ್ಲರೂ ತಿಳ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಒಳ್ಳೆಯ ಸಂದೇಶದೊಂದಿಗೆ ಇವತ್ತಿನ ಈ ಕಾಮದಹನ ಜೊತೆಗೆ ಶಿವನ ಆರಾಧನೆ ಇದೆಲ್ಲವೂ ಸಿದ್ಧ ನಿಮ್ಮ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ತಂದುಕೊಡಲಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಈ ಹಿಂದೆ ಹೇಳಿದಂಥ ಮಾತನ್ನು ತಾವು ಅಳವಡಿಸ್ಕೊಳ್ತಕ್ಕಂಥದ್ದು ಭಾಳ ಉತ್ತಮ. ಇವತ್ತು ಮೌನದಿಂದಿದ್ದರೆ ಎಲ್ಲವೂ ಲಾಭ. ಮೌನದಿಂದಿರಬೇಕು. ಬರ್ತಕ್ಕಂಥ ಸಂಕಷ್ಟಗಳು ಏನೇ ಇರಲಿ, ಎಂಥದೇ ಕಷ್ಟ ಕಾರ್ಪಣ್ಯಗಳಿರಲಿ, ಎಂಥದೇ ಯಾರೇ ಒಬ್ಬರು ನಿಂದನೆ ಮಾಡಲಿ, ನಿಂದಕರು, ನಿಂದಿಸ್ತಕ್ಕಂಥವ್ರು, ನಿಮ್ಮನ್ನು ಛೇಡಿಸ್ತಕ್ಕಂಥವ್ರು, ನಿಮ್ಮ ಬಗ್ಗೆ ದೂಷಣೆ ಮಾಡ್ತಕ್ಕಂಥವ್ರು ಅಥವಾ ನಿಮ್ಮನ್ನು ಹೆಜ್ಜೆಜ್ಜಿಗೂ ಅವಮಾನಪಡಿಸಬೇಕು ಅಂತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆದರೆ ಯಾರೊಬ್ಬರ ಮಾತುಗೂ ಸಹಿತ ಸೊಪ್ಪು ಹಾಕಬೇಡಿ. ಯಾರೊಬ್ಬರನ್ನು ನೀವು ತಲೆಗೆ ತಂದ್ಕೊಳ್ಳೋದು ಬೇಡ. ನಿಮ್ಮ ನಡೆ ಗಜ ನಡೆ ಆಗಿರಬೇಕು. ನೀವು ಹಾಕುವ ಪ್ರತಿ ಹೆಜ್ಜೆ ಆನೆ ಹೇಗೆ ನಡ್ಕೊಂಡು ಹೋಗುತ್ತೋ ಅದನ್ನೇ ನೀವು ಫಾಲೋ ಮಾಡಬೇಕು. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾದ ಇನ್ನೊಂದು ಅದ್ಭುತವಾದ ಕಾರ್ಯಕ್ರಮ, ಸರಿಸುಮಾರು ಮಧ್ಯಾಹ್ನ 12 ಗಂಟೆ 12 ನಿಮಿಷಕ್ಕೆ 12 ಗಂಟೆ 12 ನಿಮಿಷಕ್ಕೆ 12 ಗಂಟೆ 12 ನಿಮಿಷಕ್ಕೆ ಸರಿಯಾಗಿ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉದ್ದಿನಬೇಳೆ, ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಬೆಳಗ್ಗೆನೇ ನಿಮ್ಮ ಪಾಕೆಟಲ್ಲಿ ತೊಗೊಂಡು ಮನೆಯಿಂದ ಆಚೆ ಹೊರಡಿ. 12 ಗಂಟೆ 12 ನಿಮಿಷಕ್ಕೆ ಪೂರ್ವಾಭಿಮುಖವಾಗಿ ನಿಂತುಕೊಳ್ಳಿ. ಎರಡೂ ಧಾನ್ಯಗಳನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ. ಅದಾದ ನಂತರ ಹಸಿರು ಗಿಡದ ಮೇಲೆ ಚೆಲ್ಬಿಡಿ. ನೀವು ಎಲ್ಲೇ ಉದ್ಯೋಗ ಮಾಡಿ, ಎಲ್ಲೇ ಇರಿ, ನೀವು ಆ ಇರುವ ಸಾನ್ನಿಧ್ಯದಲ್ಲಿ ಈ ಕೆಲಸವನ್ನು ಮಾಡಿದ್ರೆ ಇವತ್ತು ಬಂದೊದಗುವಂಥ ಒಂದು ದೊಡ್ಡ ಸಮಸ್ಯೆಯಿಂದ ನೀವು ಪಾರಾಗ್ತೀರಿ. ಆ ಸಮಸ್ಯೆ ಏನು ಎಂಬತಕ್ಕಂಥದ್ದು ವ್ಯಕ್ತಿಗಳಿಗೆ ಅವರವರಿಗೆ ಅದು ಅರ್ಥ ಆಗಬೇಕು. ಅರ್ಥ ಆಗುತ್ತೆ. ಇವತ್ತು ಬೆಳಗ್ಗೆ ಗುರುಗಳು ಹೇಳಿದರು, ನಾನು ಮಧ್ಯಾಹ್ನ ಈ ಕೆಲಸ ಮಾಡಿದೆ, ಇದಾದಮೇಲೆ ನನ್ನ ಬದುಕಲ್ಲಿ ಇದು ಚೇಂಜ್ ಆಗಿದೆ, ಇದು ಬದಲಾವಣೆ ಆಗಿದೆ, ಈ ಬದಲಾವಣೆ ನನ್ನ ಜೀವನಕ್ಕೆ ಬೆಳಕಂತಂತು ಅಂತ ನೀವೇ ನನಗೆ ಹೇಳ್ತೀರಿ. ಯಾಕೆಂದರೆ ಇವತ್ತು ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸದಲ್ಲಿ ಒಂದಷ್ಟು ಲಾಭ ಅಥವಾ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ತಮ್ಮ ಅನಿಸಿಕೆಗಳು, ತಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಎಲ್ಲವನ್ನೂ ಸಹಿತ ಬಹಳ ವೇಗವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಇದರ ಮಧ್ಯದಲ್ಲೇ ಅಸಮಾಧಾನ ಎಂಬತಕ್ಕಂಥದ್ದನ್ನು ತಂದುಕೊಳ್ತೀರಿ. ಜೊತೆಯಲ್ಲಿರ್ತಕ್ಕಂಥವರು, ಕುಟುಂಬದಲ್ಲಿರ್ತಕ್ಕಂಥವರು, ಕುಟುಂಬಸ್ಥರು ಅಥವಾ ನಿಮ್ಮ ಹೊಟ್ಟೆಲಿಟ್ಟಿರೋ ಮಕ್ಕಳಾಗಲಿ ಅಥವಾ ನಿಮ್ಮ ಧರ್ಮಪತ್ನಿ ಆಗಲಿ, ನಿಮ್ಮ ಮೇಲಧಿಕಾರಿಗಳಾಗಲಿ, ಅವರು ಆಡುವಂಥ ಮಾತು ಇವತ್ತು ಬಹಳ ನೊಂದ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಈ ಸಮಯದಲ್ಲಿ ಇನ್ನೊಂದನ್ನು ಚಿಂತನೆ ಮಾಡಬೇಕು. ಸಾಧಿಸಿದ ನಂತರ ಕಿವುಡನಾಗು ಅಂತ ಹೇಳ್ತಾರಲ್ಲ, ಅದನ್ನು ಇವತ್ತು ಆಗಬೇಕು. ನೀವು ಇವತ್ತು ಯಾರು ಏನಾರು ಹೇಳಿ ಕಿವಿಯಲ್ಲಿ ಕೇಳಿಸ್ಕೊಳ್ಳೇಬೇಡಿ. ನೀವು ಏನಾಗ್ತೀರಿ ಹೆಜ್ಜೆ ಅಷ್ಟರಲ್ಲೇ ಇದ್ದುಬಿಡಿ. ಹಾಗೆ ಮಾಡೋದ್ರಿಂದ ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಿ. ಗುರುಜೀಗ ತುಲಾ ರಾಶಿಯಿಂದ ಖಂಡಿತಮ್ಮ ಇದು ವಸ್ತ್ರ ಸ್ವಲ್ಪ ಸರಿ ಹೋಗ್ತಾ ಇತ್ತು. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳಿದೆ. ಮನಸ್ಸು ನೆಮ್ಮದಿಯಿದ್ದಂಥ ರೀತಿಯಲ್ಲಿದೆ. ಚಂಚಲತೆ ಇದೆ. ಇವತ್ತು ಒಂದಷ್ಟು ಭಯದ ವಾತಾವರಣವೂ ಇದೆ. ಅದರ ಜೊತೆಗೆ ಧೈರ್ಯದಿಂದ ಸಾಧನೆ ಮಾಡಬಹುದು ಎಂಬತಕ್ಕಂಥ ಆತ್ಮವಿಶ್ವಾಸ ಇದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಅಂದುಕೊಂಡದ್ದನ್ನು ಸಾಧನೆ ಮಾಡಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಜೊತೆಗೆ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಬೇಕು. ಅದಕ್ಕಾಗಿ ತಾವು ಮಾಡಬೇಕಾದ್ದು ಶುಭ ಮಂಗಳವಾರ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ಗ್ರಾಮ ದೇವತೆಗೆ ಹೋಗಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ನಿಸ್ವಾರ್ಥ ಮನಸ್ಸಿನಿಂದ ಜೊತೆಗೆ ದೇವಿಯಲ್ಲಿ ಸಂಪೂರ್ಣ ಶರಣಾಗತರಾದರೆ ಆಗ ತಾಯಿ ಅವಳ ಅನುಗ್ರಹವನ್ನು ದಯಪಾಲಿಸ್ತಾಳೆ. ನಾನು ಎಂಬತಕ್ಕಂಥದ್ದನ್ನು ಬಿಟ್ಟು ಭಗವತಿ ನಿನ್ನ ಅನುಗ್ರಹದಿಂದ ನಾನಿವತ್ತು ನಡಿಬೇಕಾಗಿದ್ದಮ್ಮ ಅಂತ ಹೇಳಿ ತಾಯಿಯ ಸಾನ್ನಿಧ್ಯದಲ್ಲಿ ನಿಂತರೆ ಖಂಡಿತ ತುಲಾರಾಶಿಯವರಿಗೆ ಇವತ್ತು ಅದ್ಭುತವಾದಂಥ ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತೀರಿ.
ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಇವತ್ತು ಮಧ್ಯಾಹ್ನ 12ರಿಂದ 4 ಗಂಟೆ 12 ನಿಮಿಷದವರೆಗೂ 12ರಿಂದ 4 ಗಂಟೆ 12 ನಿಮಿಷದವರೆಗೂ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಎದುರಾಗಬಹುದು. ಈ ಸಮಯದಲ್ಲಿ ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಹಪಾಠಿಗಳು ಯಾರೊಬ್ಬರು ಆಡುವಂತಹ ಮಾತಿನಿಂದ ನಿಮ್ಮ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಬಹುದು. ಆದರೆ ಈ ಸಮಯದಲ್ಲಿ ಆ ನೋವಿಗೆ ನೀವು ಆಸ್ಪದ ಕೊಡಬೇಡಿ. ಈ ಸಮಯದಲ್ಲಿ ಸಾಧ್ಯವಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಬಲಹಸ್ತದಲ್ಲಿ 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು 1 ಹನಿ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿ ಎಲ್ಲಾದರೂ ಹಸಿರು ಎಲೆಗಳ ಮೇಲೆ, ಹಸಿರು ಎಲೆ ಯಾವುದಾದ್ರೂ ಗಿಡಗಳ ಪರವಾಗಿಲ್ಲ, ಹಸಿರು ಎಲೆಯ ಮೇಲೆ ಆ ಅರಿಶಿಣದ ಮುದ್ದೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಬರ್ತಕ್ಕಂಥ ಕಷ್ಟಗಳು ಯಾವುದೇ ಸಮಸ್ಯೆಗಳಾದರೂ ಅಲ್ಲಿಂದಲೇ ಮಂಜಿನಗಡ್ಡೆ ಥರ ಕರಗುತ್ತೆ. ಇದ್ರ ಜೊತೆಗೆ ತುಲಾರಾಶಿಯವರು ಇವತ್ತು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಅಂದರೆ ಸರಿಸುಮಾರು 6ರಿಂದ 7 ಗಂಟೆ ಆ ಗೋಧುಳಿ ಲಗ್ನ ಅಂತ ಏನಿದೆಯೋ ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆರ್ಥಿಕ ಸಂಕಷ್ಟಗಳಲ್ಲಿ ದೂರವಾಗಿ ಹೆಚ್ಚಿನ ಲಾಭವನ್ನು ಗಳಿಸುವಂಥ ಅದೃಷ್ಟ ಸಹಿತ ಈ ಶುಭ ದಿನ ಇದೆ. ಭಗವಂತ ಕೊಟ್ಟರೆ ಎಲ್ಲವನ್ನೂ ಹೀಗೆ ಕೊಡೋದು. ಪ್ರಾರಂಭಿಕ ಹಂತದಲ್ಲಿ ಕಷ್ಟವನ್ನು ಕೊಡ್ತಾನೆ, ತದನಂತರ ಸುಖವನ್ನು ಕೊಡ್ತಾನೆ. ಆ ಕೊಟ್ಟಂಥ ಸುಖ ನಿಮಗೆ ಯಶಸ್ಸನ್ನು ದಯಪಾಲಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಣಯ ಅದ್ಭುತಕರವಾಗಿರ್ತಕ್ಕಂಥದ್ದು. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ. ಅಷ್ಟೇ ಅಲ್ಲದಿರ ತಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಒಳಗಿರ್ತಕ್ಕಂಥ ಒಳಗಿನ ನೋವು, ಒಳಗೆ ಕಷ್ಟಗಳು ಏನೇ ಇದ್ದರೂ ನಿಮ್ಮ ಒಳಗಿರುವಂಥ ಕಷ್ಟ ನೋವು ನಿಮಗೇ ಇರಬೇಕು. ಹೊರಪ್ರಪಂಚಕ್ಕೆ ನಿಮ್ಮ ಮುಖದಲ್ಲಿ ಮಂದಹಾಸನೇ ಇರಬೇಕು. ಯಾಕೆಂದರೆ ಸೋತು ಗೆದ್ದರೆ ಲಾಭ ಜಾಸ್ತಿ. ಹಾಗೆ ನಿಮ್ಮೊಳಗಿರುವಂಥ ನೋವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಂಡ್ರೆ ಅದನ್ನು ಆಡ್ಕೊಳ್ಳೋರು ಸಾಕಷ್ಟು ಜನ ಆಗ್ತಾರೆ. ನನಗೆ ನೋವೇ ಇಲ್ಲ ಎಂಬತಕ್ಕಂಥ ರೀತಿ ಇದ್ದರೆ ಜೊತೆಗಿರ್ತಕ್ಕಂಥವ್ರು ಸಹಿತ ಅಷ್ಟೇ ಹಸನ್ಮುಖಿಯಾಗಿ ನಿಮಗೆ ಸಹಾಯ ಮಾಡ್ತಾರೆ. ಹಾಗೆ ವೃಶ್ಚಿಕ ರಾಶಿಯವರ ಗುಣ ಇವತ್ತು ಹೇಗಿರಬೇಕು? ಏನೇ ಸಂಕಷ್ಟ ಬಂದರೂ ಕಷ್ಟಗಳನ್ನು ಮತ್ತೊಬ್ಬರಿಗೆ ತೋರಿಸ್ದಿರ ಆದಷ್ಟು ನಗುಮುಖವಾಗಿ ಹಸನ್ಮುಖಿಯಾಗಿ ನಗನಗ್ತಾ ಇದ್ದರೆ ಎಂತಹ ಕಷ್ಟಕಾಲದಲ್ಲೂ ಸಹಿತ ಭಗವಂತನ ಕೃಪೆ ನಿಮಗೆ ಹೆಚ್ಚಾಗಿರುತ್ತೆ. ಜೊತೆಗೆ ಇವತ್ತು ಹನುಮನ ದರ್ಶನ ಮಾಡಿ ಬರ್ತಕ್ಕಂಥದ್ದು ಅಥವಾ ಮಾರುತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ಒಂದಷ್ಟು ಆಹಾರಗಳನ್ನು ಅಲ್ಲಿ ಹಾಕ್ತಕ್ಕಂಥದ್ದು, ಇಷ್ಟು ಕೆಲಸವನ್ನು ತಾವು ಮಾಡಿದ್ದೇ ಆದರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಬರೀ ಹಣೆಯಲ್ಲಿಲ್ದಿರ ಕೇಸರಿಯ ತಿಲಕವನ್ನು ಅಂದರೆ ಕೇಸರಿ ವರ್ಣದ ಬಣ್ಣದ ತಿಲಕವನ್ನು, ಆ ಕುಂಕುಮವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳೋದ್ರಿಂದ ಹನುಮನ ಸಂಪೂರ್ಣ ಕೃಪಾಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡುವ ಪ್ರತಿಯೊಂದು ಕಾಯಕವನ್ನು ಸಹಿತ ನಿಮ್ಮ ಆಲೋಚನೆ ಹೇಗಿರಬೇಕು? ಸಾಧ್ಯವಾದಷ್ಟು ನಿಮ್ಮ ಹೃದಯದಲ್ಲಿ ಬಂದೊದಗುವಂಥ ಯಾವುದೇ ಸಮಸ್ಯೆಗಳಿಗಾಗಲಿ ಯಾವುದೇ ಚಿಂತನೆಗಾಗಲಿ ಇವತ್ತು ಆಸ್ಪದ ಕೊಡದಿರ ಒಳ್ಳೆ ಫಲಾಫಲಗಳನ್ನು ಮಾತ್ರ ನೀವು ಚಿಂತನೆ ಮಾಡಿದ್ರೆ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮ ಮನೆ ಬಾಗಿಲಲ್ಲಿರುತ್ತೆ. ಜೊತೆಗೆ ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರಾಗಲಿ ಅಥವಾ ನಿಮ್ಮ ಗುರುಗಳಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ ಯಾರೊಬ್ಬರು ಹೇಳುವಂಥ ಮಾತನ್ನು ಸ್ವಲ್ಪ ನೀವು ಆಲಿಸಿ ಅದರಂತೆ ನಡ್ಕೊಂಡಿದ್ದೆ ಆದರೆ ಸಾಂಬ ಸದಾಶಿವನ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ. ನಿಮ್ಮ ಪ್ರಾಂತ್ಯಗಳಲ್ಲಿ ಎಲ್ಲಾದರೂ ಶಿವಮಂದಿರ ಇದ್ದರೆ ಅಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ತುಂಬೆ ಹೂವು, ಬಿಲ್ವಪತ್ರೆ, ಭಸ್ಮ ಇಂಥದ್ದನ್ನು ಅಲ್ಲಿ ತೆಗೆದುಕೊಂಡು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಬಂದಿದ್ದೆ ಆದರೆ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವೂ ದೈವಾನುಗ್ರಹದಲ್ಲಿರಬೇಕು, ದೇವರ ಆಶೀರ್ವಾದದಲ್ಲಿರಬೇಕು, ಗುರು ಹಿರಿಯರ ಸಮ್ಮುಖದಲ್ಲಿರಬೇಕು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳ ಆಶೀರ್ವಾದ ನಿಮಗಿರಬೇಕು. ದೇವರ ಆಶೀರ್ವಾದ ಒಂದು ಭಾಗ ಆದರೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಅವರ ಆಶೀರ್ವಾದ ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಹೆಜ್ಜೆಯನ್ನು ಹಾಕಿದ್ರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ಶುಭ ದಿನ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಮನಸ್ಸಲ್ಲಿ ಒಂದಷ್ಟು ಆತಂಕ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ, ಒಂದಷ್ಟು ಚಿಂತನೆಗಳು ನಿಮ್ಮನ್ನು ತುಂಬ ಬಾಧಿಸ್ತಾ ಇರುತ್ತೆ. ಆದರೆ ವ್ಯವಹಾರ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ, ಕುಟುಂಬದಲ್ಲಿ ಉಂಟಾಗಿರ್ತಕ್ಕಂಥ ಕಲಹ ಇದು ಬೇಗ ದೂರ ಆಗುತ್ತೋ ಇಲ್ವೋ, ಜೊತೆಗೆ ನಿಮ್ಮ ಮೇಲಧಿಕಾರಿಗಳು ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು ಆಡುವಂಥ ಮಾತು ಇದು ಇವತ್ತಿಗೆ ನಿಲ್ಲುತ್ತೋ ಇಲ್ವೋ ಎಂಬತಕ್ಕಂತಹ ಚಿಂತನೆಯಲ್ಲಿ ತಾವಿದ್ದೀರಿ.
ಆದರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಒಂದಷ್ಟು ವಿಧಾನದಲ್ಲಿ ಅಂದರೆ ಇವತ್ತು ಮಧ್ಯಾಹ್ನ 11:20 ಮಧ್ಯಾಹ್ನ 3ರವರೆಗೂ ಭಾಳ ಒಳ್ಳೆಯ ಅದೃಷ್ಟದ ಸಮಯವೇ. ಆದರೆ ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟಾಗ ನಡೆಯುತ್ತೆ ನಿಜ, ಆದರೆ ನಿಮ್ಮ ಕಣ್ಣಿಗೆ ಕಾಣತಕ್ಕಂಥದ್ದಲ್ಲ. ಇಲ್ಲಿ ನಿಮ್ಮ ಚಿಂತನೆ ಹೇಗಿರಬೇಕು, ಸಾಧ್ಯವಾದಷ್ಟು ಈ ಶುಭ ದಿನ ಹನುಮನ ಪ್ರಾರ್ಥನೆ ಮಾಡ್ತಾ ಶ್ರೀರಾಮ ಮಂದಿರಕ್ಕೋ ಹೋಗಿ ಅಲ್ಲಿ ಶ್ರೀರಾಮತಾರಕ ಹವನ ಎಲ್ಲನೂ ನಡೀತಿದ್ರೆ ಅಥವಾ ಹವನಗಳಾಗಲಿ ಪೂಜೆ ಪುನಸ್ಕಾರಗಳಾಗಲಿ ವಿಶೇಷವಾಗಿರ್ತಕ್ಕಂಥ ಯಜ್ಞ ಯಾಗಾದಿಗಳಾಗಲಿ ನಡೆಯುವಂಥ ಸಾನ್ನಿಧ್ಯದಲ್ಲಿ ದೇವರ ದರ್ಶನ ಮಾಡತಕ್ಕಂಥದ್ದು ಅಥವಾ ದೇವರ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಸ್ವಾಮಿಯ ಮುಂದೆ ನಿಂತು ಒಂದಷ್ಟು ವಿಳೆದೆಲೆ ಅಥವಾ ಒಂದಷ್ಟು ಪತ್ರೆಗಳು ತುಳಸಿ ಇಂಥದ್ದನ್ನು ಕೊಟ್ಟು ಹನುಮನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಇವತ್ತು ನೀವು ಪಠನೆ ಮಾಡಿದ್ದೆ ಆದರೆ ಮಕರ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ದೇವಾಲಯದಲ್ಲಿ ಯಾವುದಾದ್ರೂ ಒಂದು ಸಾನ್ನಿಧ್ಯದಲ್ಲಿ ಕೂತು ಯಾರೂ ನಿಮ್ಮನ್ನು ಮಾತಾಡದಿದ್ದಂತಹ ಸ್ಥಳದಲ್ಲೇ ಕೂತು ಅಲ್ಲಿ ರಾಮದೇವರ ಒಂದು ಪ್ರಾರ್ಥನೆ ಮಾಡಿ ಅಥವಾ ಹನುಮನ ಪ್ರಾರ್ಥನೆ ಮಾಡಿ. ಯಾಕೆಂದರೆ ರಾಮಧ್ಯಾನವನ್ನು ಮಾಡುವಾಗ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮ ಮಂತ್ರವನ್ನು ನಿರಂತರ ಪಠನೆ ಮಾಡುವಾಗ ಯಾರೊಬ್ಬರೂ ಸಹಿತ ನಿಮ್ಮನ್ನು ಮಾತಾಡಿಸಬಾರ್ದು. ಯಾಕೆಂದರೆ ನಿಮ್ಮ ಮತ್ತು ಭಗವಂತನ ಆ ಸೇವೆ, ನೀವು ಭಗವಂತನ ಮೇಲೆ ಇಟ್ಟಿರ್ತಕ್ಕಂಥ ಅಚಲ ನಂಬಿಕೆ ಜೊತೆಗೆ ಆ ವಿಶೇಷವಾಗಿರ್ತಕ್ಕಂಥ ಆ ಶುಭ ಸನ್ನಿವೇಶದಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ರಾಮನ ಸದ್ಭಕ್ತನಾದಂಥ ಹನುಮ ಹೇಗೆ ತನ್ನ ರೋಮಗಳಲ್ಲೂ ರಾಮನಾಮವನ್ನು ಪಠನೆ ಮಾಡ್ತಾ ಸಂಪೂರ್ಣವಾಗಿ ಲೀನನಾಗಿರ್ತಾನೋ ಅಂತಹ ಒಂದು ಕನಿಷ್ಠ ಪಕ್ಷ 5 ನಿಮಿಷನಾದರೂ ಮಕರ ರಾಶಿಯವರು ಇವತ್ತಿನ ದಿವಸ ರಾಮನಾಮವನ್ನು ಜಪ ಮಾಡೋದ್ರಿಂದ ಪಠನೆ ಮಾಡೋದ್ರಿಂದ ಹನುಮನ ಸಂಪೂರ್ಣ ಕೃಪಾಶೀರ್ವಾದವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗ್ರಹಗಳಲ್ಲಿ ಅಷ್ಟೊಂದು ಸಮಂಜಸವಾಗಿರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಒಂದಷ್ಟು ಮಾನಸಿಕವಾದಂತಹ ಒತ್ತಡ, ಮನಸ್ಸಲ್ಲಿ ಒಂದಷ್ಟು ನೋವಿನ ಸಂಗತಿಗಳು ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋಕ್ಕಾಗಲ್ಲ, ತಾವು ಅದನ್ನು ಅನುಭವಿಸೋಕ್ಕೂ ಆಗೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಶನ್ನೋ ದೇವಿ ರವಿಷ್ಠಯ ಅಪೋ ಭವಂತ ವೀತಯಂ ಶ್ರೀಯೋರ್ವಿಷ್ಣವಂತರಃ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಾ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡಿ. ಅದರ ಜೊತೆಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಒಂದು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಸಂಪೂರ್ಣ ಅನುಗ್ರಹವನ್ನು ಪಡೆದು ಇವತ್ತಿನ ದಿವಸ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತು ಸಾಧ್ಯವಾದರೆ ಬಂದೊದಗುವಂತಹ ಯಾವುದೇ ಅನಾರೋಗ್ಯ ಕ್ಷಣಗಳಾದರೂ, ಆರೋಗ್ಯ ಸರಿಯಿಲ್ಲದಿರತಕ್ಕಂಥ ಪರಿಸ್ಥಿತಿ ಎದುರಾದರೂ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಸಮಸ್ಯೆ ನಿಮಗೆ ಎದುರಾಗುತ್ತೆ ಎಂಬತಕ್ಕಂಥ ಸೂಚನೆ ಇದ್ದರೂ ನೀವು ಭಯಪಡಬೇಡಿ. ಇವತ್ತು ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆದರೂ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹದಿಂದ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. 2 ತುಳಸಿ ದಳ 1 ಧರಣೆ ನೀರು, 2 ತುಳಸಿ ದಳ 1 ಧರಣೆ ನೀರನ್ನು ಕುಂಭರಾಶಿಯವರು ತಪ್ಪದೀರ ಅಕಾಲಂ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಧನ್ವಂತರಿ ಪಾದೋದಕಂ ಪಾವನಂ ಶುಭಂ. ಆ ಧನ್ವಂತರಿ ಮಹಾವಿಷ್ಣುವಿನ ಹೆಸರಲ್ಲಿ 2 ತುಳಸಿ ದಳವನ್ನು ತಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದ್ದೇ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸ ಸ್ವಲ್ಪ ಗೌಪ್ಯತೆ ಇರಲಿ. ಪ್ರತಿನಿತ್ಯ ನಿಮ್ಮ ಕೆಲಸ 4 ಜನಕ್ಕೆ ಗೊತ್ತಾದರೂ ನಡೆದು ಹೋಗ್ತಿತ್ತು. ಆದರೆ ಇವತ್ತು ಏನು ಮಾಡಿದ್ರೂ ಸಹಿತ ಸ್ವಲ್ಪ ಗೌಪ್ಯತೆ ಕಾಪಾಡ್ತಕ್ಕಂಥದ್ದು ಬಹಳ ಉತ್ತಮ. ಆರೋಗ್ಯದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಒಂದಷ್ಟು ಅಲ್ಲಿಂದಲ್ಲೇ ಬ್ರೇಕ್ ಬೀಳ್ತಾನೆ ಇರುತ್ತೆ. ಆ ಬಿದ್ದಂಥ ಬ್ರೇಕು ಮುಂದೆ ಒಳಿತಿಗಾಗಿ. ಈ ಕ್ಷಣ ನಿಮಗೆ ನೋವು ಆಗಬಹುದು, ಆದರೆ ಮುಂದಿನ ಕ್ಷಣವೇ ಒಳ್ಳೆಯದಿರುತ್ತೆ. ಆದರೆ ನೋವು ಆಯ್ತಲ್ಲ ಅಥವಾ ಸಮಸ್ಯೆ ಬಂತಲ್ಲ ಅಥವಾ ನಾನು ಮಾಡದಿರತಕ್ಕಂಥ ತಪ್ಪಿಗೆ ನಾನು ತಲೆಬಗ್ಸಿ ನಿಲ್ಲಬೇಕಾಯ್ತಲ್ಲ, ಈ ಚಿಂತನೆಯನ್ನು ಮಾಡಿದ್ರೆ ಮುಂದೆ ನಡೀಲಿಕ್ಕಾಗೋದಿಲ್ಲ. ಬಂದದ್ದೇನೇ ಬರಲಿ, ಶ್ರೀನಿವಾಸ ನಿನ್ನ ದಯವೊಂದಿರಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ತಾವಿಷ್ಟೇ ಜ್ಞಾನವಂತರಾಗಿದ್ದು, ಎಷ್ಟೇ ಬುದ್ಧಿವಂತರಾಗಿದ್ದರೂ, ಎಲ್ಲ ಅರಿವು ನಿಮಗೆ ಇದ್ದರು, ಅಧಿಕಾರ ನಿಮ್ಮ ಕೈಲೇ ಇದ್ದರು, ಮತ್ತೊಬ್ಬರು ಹೇಳುವಂಥ ಕಿವಿ ಮಾತಿದೆಯಲ್ಲ, ಇನ್ನೊಬ್ಬರ ಅನುಭವದ ಮಾತಿದೆಯಲ್ಲ, ಅದನ್ನು ತಾವು ಆಲಿಸಬೇಕು. ಅದನ್ನು ಆಲಿಸಿ ಅದರಂತೆ ನಡೆದಿದೆ ಆದರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾದ ಗುರಿಯಿಂದ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ.
ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಲಕ್ಷ್ಮಿ ಅಂತ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ತುಮಕೂರಿಂದ. ಆಯ್ತಮ್ಮ, ಮಾತಾಡಿ. ಹಲೋ, ಗುರುಗಳಿಗೆ ಕೋಟಿ ಕೋಟಿ ನಮನಗಳು ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ಗೂ ಶ್ರೀನಿವಾಸ್ ಗುರುಜಿಗೂ ನನ್ನ ಕೋಟಿ ಕೋಟಿ ನಮನಗಳು. ನಮಸ್ತೆ. ನಂದೇನ್ ಗೊತ್ತಾ ಗುರುಜಿ, ಹೇಳಮ್ಮ. ನಾವು ಮದ್ವೆ ಆದ್ವಿ, 15 ವರ್ಷ ಜೀವನ ಮಾಡಿದ ಗುರುಜಿ. ಆದ್ರೆ ಅದು ಸರಿ ಹೋಗ್ಲಿಲ್ಲ, ಜೀವನ ನಮಗ್ ಸಾಕ್ಲಿಲ್ಲ. ಅವರು ನಮ್ಗೆ ಇಬ್ರು ಗಂಡ್ಮಕ್ಳಾದ್ರು ಗುರುಜಿ, ಸುಹಾಸ್ ಮತ್ತೆ ಹೇಮಂತ್ ಅಂತ. ಆದ್ರೆ ಅವ್ರನ್ನ ಬಿಟ್ಟು ಬೇರೆಯವ್ರು ಬಂದು ನಾನ್ ಜೀವನ ಕೊಡ್ತೀನಿ ಬಾ ಅಂತ ಕರ್ಕೊಂಡ್ ಹೋದ್ರು. ಕರ್ಕೊಂಡ್ ಬಂದು 10 ವರ್ಷ ಅವರು ಜೀವನ ಮಾಡಿ ಮತ್ತೆ ನನ್ನ ಬಿಟ್ಟೋದ್ರು ಗುರುಗಳೇ. ಅವ್ರು ಬೇರೆ ಯಾರನ್ನೋ ಇಟ್ಕೊಂಡು ನನ್ನ ತುಂಬಾ ನೋವು ಕೊಡ್ತಿದ್ದಾರೆ ಗುರುಜಿ. ಅತ್ತ ಬಿಟ್ಟು ಬರ್ತಿಲ್ಲ, ಇತ್ತ ನಾನು ಅವ್ರ ಜೊತೆಗೆ ಅವ್ರು ಹೋಗೋ ಹತ್ರ ಎಲ್ಲ ಹೋಗಿ ಹೋಗಿ ಒದ್ದಾಡಿ ಆದ್ರೂ ನನ್ನ ಬಿಟ್ಕೊಡ್ತಿಲ್ಲ ಗುರುಜಿ. ಅವ್ರನ್ನ ಅವರೇ ಬೇಕು ಅಂತ ಒದ್ದಾಡ್ತಿದ್ದೀನಿ, ಆದ್ರೆ ಅವ್ರಿಂದ ಹೋಗ್ತಾರೆ, ನಾನು ಅವರಿಂದ ಹೋಗ್ತಿದ್ದೀನಿ ಗುರುಜಿ. ಇದು ಮಕ್ಕಳಿಗೆ ತಪ್ಪು ಹಾಕೊಂಡು ಅವರು ನನ್ನ ಬಿಟ್ಟು ಹೋಗಿದ್ದಾರೆ ಗುರುಜಿ. ನಾನು ಏನ್ ಮಾಡ್ಲಿ ಗುರುಜಿ? ತಾಯಿ, ನಾನು ಮಾತು ಹೇಳಮ್ಮ. ಏನೇ ಆದರೂ ನಿನ್ನ ಪ್ರಾರಂಭ ಕ್ಷಣದಲ್ಲಿ ತಗೊಂಡಂಥ ನಿಲುವಿದೆಯಲ್ಲಮ್ಮ, ಅಲ್ಲಿ ನೀನು ಎಡವಿಬಿಟ್ಟಿದ್ಯಾ. ಆ ತಪ್ಪು ಇವತ್ತಿನ ದಿವಸ ನಿನ್ನ ಮಕ್ಕಳ ಹತ್ರ ನೀನು ನಿಷ್ಠುರವಾದೆ, ಹೊರ ಪ್ರಪಂಚಕ್ಕೂ ನಿಷ್ಠುರವಾದೆ, ಜೊತೆಗೆ ಇವತ್ತು ನಿನ್ನ ಮನಸ್ಸಿಗೂ ನೀನು ನಿಷ್ಠುರವಾಗಿದೆಯಾ. ನೀನು ಬೇರೊಬ್ಬರನ್ನು ಮೆಚ್ಚಿಸೋದು ಬೇಡ, ನಿನ್ನ ಮನಸ್ಸಿಗೆ ನಿನ್ನ ಆತ್ಮಕ್ಕೆ ನೀನು ಒಪ್ಪೋ ಥರ ನೀನು ಬದುಕಬೇಕಾಗಿತ್ತು. ನಿನ್ನ ಆತ್ಮ ಸಹಿತ ಇವತ್ತಿನ ದಿವಸ ನಿನ್ನ ದೂಷಣೆ ಮಾಡ್ತಾ ಇದೆ. ನೀನು ಹಾಕ್ತಿರೋ ಹೆಜ್ಜೆ ಸರಿ ಇಲ್ಲ, ನೀನು ತಪ್ಪು ಮಾಡ್ತಿದ್ಯಾ ಅಂತ ಗುರುಜಿ ಬದುಕೋದು. ಆದ್ರೆ ಅದ್ ಯಾಕೆ ಡಿಸಿಷನ್ ತಗೊಂಡೋ ಗೊತ್ತಿಲ್ಲ ಗುರುಜಿ. ಆದ್ರೂ ತಗೊಂಡಿದ್ದೇನ್ ಅಂತ ಇದೇನಿಲ್ಲ ಗುರುಜಿ. ನನ್ ದೊಡ್ಡ ಮಗುಗೆ ವ್ಯವಹಾರ ಮಾಡ್ಕೊಟ್ರು, ಚಿಕ್ಕ ಮಗನ್ಗೆ IAS ಓದಿಸ್ತೀನಿ ಅಂತ ಭರವಸೆ ಕೊಟ್ರು. ಆದ್ರೂ ಅವ್ನು ಓದ್ತಾ ಇದ್ದಾನೆ ಗುರುಜಿ, ಬೆಂಗಳೂರಲ್ಲಿ ಆರಾಮಾಗಿ ಓದ್ತಾ ಇದ್ದಾನೆ, BA ಮಾಡ್ತಿದ್ದಾನೆ. ಆದ್ರೆ ಇವರಿಂದ ಹೋಗೋದಕ್ಕೆ ಅವನು ನನ್ ಮೇಲೆ ಮುಂಚ್ಕೊಂಡಿದ್ದಾನೆ ಗುರುಜಿ. ಇಬ್ರು ಮುಂಚ್ಕೊಂಡಿದ್ದಾರೆ, ಇವ್ರು ಇಲ್ಲ. ಈಗ ನನ್ನ ಜೀವನ ಒಂಟಿ ಜೀವನ ಗುರುಜಿ. ಒಬ್ಳು ಮನೆಯಲ್ಲಿ ಒಂಟಿ ಜೀವನ ಮಾಡ್ತಿದೀವಿ ಗುರುಜಿ. ಇಲ್ಲ, ನಾನೊಂದು ಮಾತು ಹೇಳ್ತೇನೆ. ಇವ್ರು ಏನೋ ವಾರಕ್ಕೊಂದ್ಸರಿನೋ 15 ದಿನಕ್ಕೊಂದ್ಸರಿನೋ ಬಂದು ಹೋಗ್ತಿದ್ದಾರೆ ಗುರುಜಿ, ಅಷ್ಟೇ ಗುರುಜಿ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ಈಗ ನಿನ್ನ ತೀರ್ಮಾನ ತಗೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ಹಂತದವರೆಗೂ ಮಾತ್ರ. ನೀನು ನಿನ್ನ ಬದುಕು, ಅದಾದ ನಂತರ ಈಗ ನಿನ್ನ ಮಕ್ಕಳ ಜೊತೆ ಸೇರಲೇಬೇಕಾಗತ್ತೆ. ಯಾಕೆಂದರೆ ನಿನ್ನ ವಯಸ್ಸಾದ ಕಾಲದಲ್ಲಿ ಇನ್ನು ನೀನು ಕೈ ಹಿಡಿದು ನಡೆಸಬೇಕಾದ್ದು ನಿನ್ನ ಮಕ್ಕಳು. ಇವತ್ತಿನ ಕಾಲಧರ್ಮ ಹೇಗಿದೆ ಪರಿಸ್ಥಿತಿ ಅಂದರೆ, 4 ಗೋಡೆ ಮಧ್ಯದಲ್ಲಿದ್ದು ಮಕ್ಕಳೇ ಇವತ್ತು ತಂದೆ ತಾಯಿನ ನೋಡ್ತಾ ಇಲ್ಲ. ಅಂತಹ ಪರಿಸ್ಥಿತಿನಲ್ಲಿ ಮಕ್ಕಳು ಏನೋ ಒಂದಷ್ಟು ಬುದ್ಧಿವಂತರಾಗಿ, ಅವರು ವಿದ್ಯಾವಂತರಾಗಿ, ಒಂದು ವಿದ್ಯೆಯಲ್ಲಿ ಒಂದು ಸಾಧನೆ ಮಾಡ್ತಾ ಒಂದು ಉನ್ನತವಾದಂಥ ಸ್ಥಿತಿಯಲ್ಲಿ ಸಂಪಾದನೆ ಮಾಡ್ಕೊಳ್ಳುವಂಥ ಕಾಲ. ನೀನು ಆದಷ್ಟು ಮಕ್ಕಳ ಅನುಗುಣವಾಗಿ ನಡೀತಕ್ಕಂಥದ್ದು ಕರೆಕ್ಟ್ ಅಮ್ಮ. ಈಗ ನಾನು ಕೇಳ್ತಿದ್ದೀನಿ ಗುರುಜಿ, ನನ್ಗೆ ಇವ್ರು ಬೇಡ, ಬರ್ರಿ ನಿಮ್ ಜೊತೆಗೆ ಜೀವನ ಮಾಡ್ತೀನಿ ಅಂತ. ಆದ್ರೂ ಅವರು ಗಟ್ಟಿ ಧೈರ್ಯ ಮಾಡ್ಕೊಂಬಿಟ್ಟು ಫುಲ್ ನನ್ನ ಬಿಟ್ಟು ಹಾಕಿ ಬಿಟ್ಟಿದ್ದಾರೆ ಗುರುಜಿ. ಒಂದ್ ಫೋನ್ ಮಾಡಲ್ಲ, ಮೆಸೇಜ್ ಮಾಡಲ್ಲ, ಫುಲ್ ಎಲ್ಲ ಬ್ಲಾಕ್ ಮಾಡ್ಕೊಂಡ್ ಕುಂತಿದ್ದಾರೆ ಗುರುಜಿ. ನಾನು ಏನ್ ಮಾಡೋಣ ಗುರುಜಿ? ಅಮ್ಮ, ಸಮಾಜದಲ್ಲಿ ನಿನ್ನ ತಾಯಿ ಪರಿಸ್ಥಿತಿ ಹೀಗೆ ಅಂತ ಯಾರಾದರೂ ಒಬ್ಬರು ರೋಡಲ್ಲಿ ನಿಲ್ಲಿಸಿ ಮಾತಾಡಿಬಿಟ್ರೆ, ಅವರು ಓದ್ತಾ ಇರ್ತಕ್ಕಂಥ ಓದಿಗೆ, ಅವ್ರು ಇರ್ತಕ್ಕಂಥ ಪರಿಸ್ಥಿತಿಗೆ ಇದು ತುಂಬ ನೋವು ಅನ್ಸತ್ತಮ್ಮ. ನೋಡು, ಒಂದು ಹೆಣ್ಣು ತಪ್ಪು ಮಾಡಿದ್ರೆ ಜೀವನ ಪೂರ್ತಿ ಕಣ್ಣೀರು ಹಾಕಬೇಕು ಗುರುಜಿ. ಅವರಲ್ಲ, ಅವ್ರು ಹುಟ್ಟು ತಂದು ಬಿಟ್ಟೋದ ಗುರುಜಿ. ಎಲ್ಲ ಮಾಡಿದ್ದು ಇವರೇ ಗುರುಜಿ. ಅಮ್ಮ, ನಾನೊಂದು ಮಾತು ಹೇಳ, ಜನ್ಮ ಕೊಟ್ಟವ್ರ ಮುಂದೆ ಅನಂತರ ಚಿನ್ನ ತಟ್ಟೆಯಲ್ಲಿ ಊಟ ಹಾಕಿದವರು ಯಾವತ್ತಾದ್ರೂ ನಿಲ್ದಾರ ತಾಯಿ? ಇಲ್ಲ ಗುರುಜಿ. ಏನೇ ಆದರೂ ಜನ್ಮ ಕೊಟ್ಟವನಿಗೆ ಇರ್ತಕ್ಕಂತಹ ಪವರು, ಆತ ನಡ್ಕೊಳ್ತಕ್ಕಂಥ ರೀತಿ, ಒಂದಲ್ಲ ಒಂದು ಕ್ಷಣ ನಾನು ತಲೆ ನಾಳೆ ದಿವಸ ಜನ್ಮ ಕೊಟ್ಟವನಿಗಲ್ದಿರ ಈ ತಲೆ ಕೂದಲು ಮತ್ತೊಬ್ಬನ ಕೊಡ್ಲಿಕ್ಕೆ ಸಾಧ್ಯನಮ್ಮ? ಇಲ್ಲ ಗುರುಜಿ. ಮತ್ತೊಬ್ಬರಿಗೆ ತಾಯಿ ಹೇಳ್ಬೋದು, ಇಲ್ಲ ಈತನೇ ನಿನ್ನ ಜೀವನ ಕೊಟ್ಟಿದ್ದು, ಈತ ನಿನ್ನ ಬದುಕು ನೋಡಿಸಿದ್ದಾನೆ ಅಂತ ಹೇಳ್ಬೋದು. ಆದರೆ ಜನ್ಮ ಕೊಟ್ಟವನಿಗೆ ಎಲ್ದಿರ ಈ ಕೇಶ ಮತ್ತೊಬ್ಬರಿಗಲ್ಲ ತಾಯಿ. ಇದು ಧರ್ಮಶಾಸ್ತ್ರ ಒಪ್ಪಲ್ಲ. ಧರ್ಮಶಾಸ್ತ್ರ ಅನ್ನೋದಕ್ಕಿನ್ನ ನಮ್ಮಲ್ಲಿ ಮಾನವೀಯತೆ ಇದೆಯಲ್ಲ. ನಾವು 1-2 ದಿವಸ ಊಟ ಮಾಡಿದೀವಲ್ಲ, ಅವ್ರು ದುಡ್ಡು ಹಾಕಿರೋದನ್ನ ತಿಂದಿದೀವಲ್ಲ, ಆದ್ರೆ ನಾನೇನ್ ಕಳ್ತಂದ ಜೀವನ ಮಾಡ್ಲಿಲ್ಲ ಗುರುಜಿ. ಡೈವರ್ಸ್ ಕೊಟ್ಟು ರಾಜರೋಷವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಜೀವನ ಮಾಡ್ತಿದ್ದೀನಿ ಗುರುಜಿ. ನನ್ಗೂ ಕಳ್ತಂದ ಜೀವನ ಇಷ್ಟ ಇಲ್ಲ ಗುರುಜಿ. ಇದೆಲ್ಲ ಕಾನೂನು ತಾಯಿ, ಇದೆಲ್ಲ ವ್ಯವಸ್ಥೆ ಇದಿಲ್ಲ. ಆದ್ರೂ ಮಕ್ಕಳು, ನಿನ್ನ ಮಕ್ಕಳು ಅವಿದ್ಯಾವಂತರಲ್ವಲ್ಲಮ್ಮ. ನಿನ್ನ ಮಕ್ಕಳು ಒಳ್ಳೆ ಜ್ಞಾನವಂತರು. ನೀನು ಅಂಥ ವಿದ್ಯೆಯನ್ನು ಕೊಟ್ಟಿದ್ಯಾ, ಅಂಥ ಜ್ಞಾನವನ್ನ ದಯಪಾಲಿಸಿದ್ಯಾ ಅವರಿಗೆ. ನೀನು ನಿನ್ನ ದೇಹವನ್ನ, ನಿನ್ನ ಮಾಂಸವನ್ನ, ನಿನ್ನ ದೇಹವನ್ನ ಹಂಚಿ ಕಷ್ಟಪಟ್ಟು ನಿನ್ನ ಮಕ್ಕಳನ್ನ ಇವತ್ತು ಈ ಮಟ್ಟಕ್ಕೆ ತಂದಿದ್ಯಾ ಅಂದ್ರೆ ನೀನು ನಿಜಕ್ಕೂ ಮಹಾತಾಯಿನೇ. ನೀನು ಮಕ್ಕಳಿಗಾಗೆ ನೀನು ತ್ಯಾಗ ಮಾಡಿದ್ಯಾ ನಿನ್ನ ಜೀವನನ, ನಾನು ಒಪ್ಕೊಳ್ತೀನಿ ಅದನ್ನ. ಆದ್ರೆ ನಿನ್ನೊಳಗಿರೋ ನೋವನ್ನು ಯಾರು ಕೇಳ್ತಾರಮ್ಮ?
ಇವತ್ತು ನಿನ್ನವು 4 ಗೋಡೆ ಮಧ್ಯದಲ್ಲೇ ಇಟ್ಕೊಳ್ಬೇಕು. ನನ್ ಮಕ್ಕಳಿಗೆ ಒಳ್ಳೇದಾಗತ್ತೆ ನೋಡು, ನಿನ್ಗೆ ಒಳ್ಳೇದಾಗ್ಲಿ. ನಾನು ಮಾತು ಹೇಳ್ತೀನಿ ಕೇಳಮ್ಮ. ಚಿಕ್ಕವನು IAS ಮಾಡಿಸ್ಬೇಕು ಅಂತ ಇದೀನಿ. ದೊಡ್ಡವನೇ ನಾವ್ ವ್ಯವಹಾರ ಚೆನ್ನಾಗ್ ಮಾಡ್ತಿದ್ದಾನೆ ಗುರುಜಿ. ಅವನು ಓದ್ತಿದ್ದಾನೆ. ಚೇಮನ್ 29/10/22 ಕಟಕ ರಾಶಿ, ವಿಷ್ಣು ಗೋತ್ರ. ನೋಡಮ್ಮ, ಕರ್ಕಾಟಕ ರಾಶಿ ಅಂದಾಗಲೇ ನಾನು ಹೇಳ್ತೀನಿ ಕೇಳು. ಅವನು ಮಾತೃಪ್ರೇಮಿ. ಅವನು ತಾಯಿನ ಹೆಚ್ಚು ಪ್ರೀತಿಸ್ತಾನೆ. ತಾಯಿನ ತನ್ನ ಹೃದಯದಲ್ಲಿಟ್ಟು ಆರಾಧನೆ ಮಾಡ್ತಾನೆ. ಯಾಕೆಂದ್ರೆ ಆ ರಾಶಿ ಫಲನೂ ಹಾಗೇ ಇದೆ, ಅಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಹಾಗೇ ಇದೆ. ನಾನು ಈಗಲೂ ಹೇಳ್ತೀನಿ ಕೇಳು, ಆಗಿರ್ತಕ್ಕಂಥದ್ದನ್ನು, ಹಿಂದಿನ ದಿನಗಳನ್ನು ಮರ್ತು ಹೋಗು. ಮುಂದೆ ಏನಾಗಬೇಕಾಗಿದೆ ಅದನ್ನು ಪ್ರೀತಿಸು. ಆದಷ್ಟು ನಿನ್ನ ಮಕ್ಕಳ ಜೊತೆನೇ ಹೆಚ್ಚು ಮಿಂಗಲಾಗು. ಮಕ್ಕಳನ್ನೇ ಹತ್ತಿರ ಇಟ್ಕೋ. ಮಕ್ಕಳಿಗೆ ಹೆಚ್ಚು ಆದ್ಯತೆ ಕೊಡು ನಿನ್ನ ಪರಿಸ್ಥಿತಿನಲ್ಲಿ. ಯಾಕೆಂದ್ರೆ ನಿನಗೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ನಿನಗಿರ್ತಕ್ಕಂಥದ್ದು ಇವತ್ತು ನಿನ್ನ ಮುಂದೆ ಕಣ್ಣೆದುರುಗು ನಿನ್ನ ಮಕ್ಕಳು. ಆ ಮಕ್ಕಳ ಜೊತೆ ಜೀವನ ಬೆಳೆಸೋದೇ ನಿನ್ನ ಕಡೆವರೆಗೂ ನಿನ್ನ ಒಳ್ಳೆ ಬದುಕಾಗತ್ತೆ. ಒಳ್ಳೇದಾಗ್ಲಿ ತಾಯಿ, ನೀನು ಚೆನ್ನಾಗಿರಮ್ಮ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ 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 ನಮಸ್ತೆ. ಮೇಡಮ್ ನಮಸ್ತೆ. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ಸುಮತಿ ಅಂತ ಮೇಡಮ್, ಅಂಕೋಲಾದಿಂದ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ ಮನೆ ಬಗ್ಗೆ, ಮಕ್ಕಳ ಬಗ್ಗೆ ಮೇಡಮ್. ನಮ್ ಬಾಳ ಸಮಸ್ಯೆ. ಆಯ್ತು, ಮಾತಾಡಿ. ಹಲೋ ಹಲೋ ಗುರುಜಿ ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಬಾಳ ತ್ರಾಸು ಗುರುಜಿ. ಮನೇಲಿ ಒಂದ್ಸರಿ ಇಲ್ಲ 2 ಜನ ಗಂಡ್ ಮಕ್ಕಳು ನನಗೆ. ಅವ್ರಿಗೆ 30 ವರ್ಷ ಆಯ್ತು, ಇನ್ನು ಮದ್ವೆ ಇಲ್ಲ, ಯಾವ್ದು ಇಲ್ಲ ಸರ್. ಯಾವ್ದು ಮಾಡ್ರು ಕೈಗೆ ಇಡೋದಿಲ್ಲ. ಬಾರಿ ಸತ್ರಗಳ ಕಾಟ ಬರೀ. ಮನುಷ್ಯನ ಬದುಕಲಿಕ್ಕೆ ಬಿಡೋದಿಲ್ಲಮ್ಮ. ಮನುಷ್ಯನ ಕಿತ್ಕೊಂಡು ತಿನ್ನೋ ಕಾಲ ಗುರುಜಿ. ಬಾಳ ಕಷ್ಟ ನನಗೆ. ನನ್ ಗಂಡ ಇಲ್ಲ, ತೀರ್ಕೊಂಡೆ ಗುರುಜಿ. ಈಗಲ್ಲ 40 ವರ್ಷ ಆಯ್ತು. ನಾನೇ ಮಕ್ಕಳು ನೋಡ್ಕೊಂತಿದ್ದೆ ಗುರುಜಿ. ಬಾಳ ಕಷ್ಟ ನನ್ಗೆ. ನಿನಗೆ ತಾಯಿ ಗುರುಜಿ, ನಿನಗೆ ಗೊತ್ತು ನಮ್ ಕಷ್ಟ ಏನು ಅಂದ. ಇರ್ಲಿ ತಾಯಿ, ತಲೆ ಕೆಡಿಸ್ಕೊಬೇಡ, ಧೈರ್ಯವಾಗಿರಮ್ಮ. ನೀನ್ ನಗ್ನಗ್ತಾ ಇರಬೇಕು. ನೀನ್ ನಗ್ನಗ್ತಾ ಇದ್ರೇನೆ ನಿನ್ ಕುಟುಂಬ ಚೆನ್ನಾಗಿರೋಂಥದ್ದು. ಮಕ್ಳು ಏನ್ ಮಾಡ್ತಾರೆ ಗುರುಜಿ? ನನಗೆ ಯಾವ್ದು ಮಾಡ್ರು ಕೈಗಿಡೋದಿಲ್ಲ. ಊಟಕ್ಕೂ ತಂದ್ರಿ ಒಂದೊಂದ್ಸಲ ಗುರುಜಿ. ನನಗೆ ನಮ್ಮ ಹೆಣ್ಮಕ್ಳು 4 ಮಂದಿ, ನನ್ನಷ್ಟು ಕಷ್ಟ ಯಾರಿಗೂ ಇಲ್ಲ ಗುರುಜಿ. ಇರ್ಲಿ, ಧೈರ್ಯ ತಂದ್ಕೋ. ಮಕ್ಳೇನ್ ಮಾಡ್ತಾರಮ್ಮ? ಒಬ್ಬ ಸಿವಿಲ್ ಇಂಜಿನಿಯರ್ ಮಾಡಿದ ಗುರುಜಿ, ಮನೇಲಿ ಇದ್ದ. ಈಗಷ್ಟೇ ಕೆಲ್ಸಕ್ಕೆ ಹೋಗ್ಯ ಗುರುಜಿ. ಯಾವ್ದು ಮಾಡ್ರು ಅವನಿಗೂ ಕೈ ಬಿಡುದಿಲ್ಲ. ಮತ್ತೊಂದೊಬ್ಬ ಬೋಟೆ ಹೋಗ್ತೀಯ ನನ್ ಮಗ, ಅವನಿಗೂ ಬರೀ ಸತ್ರಗಳ ಕಾಟ. ಇಷ್ಟು ವಿದ್ಯಾವಂತರಾಗಿ, ಇಷ್ಟು ಬುದ್ಧಿವಂತರಾಗಿ, ಇಷ್ಟೊಂದು ಎಜುಕೇಶನ್ ಕೊಟ್ಟಿದ್ಯಾ ಅವ್ರಿಗೆ. ಅಷ್ಟು ವಿದ್ಯೆ ಕೊಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀಯ ನೀನು. ಆದ್ರೆ ಅವ್ರು ಯಾಕೆ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇಲ್ವಮ್ಮ? ಕೆಲ್ಸಕ್ಕೆ ಹೋಗ್ತಿರಾದ್ರು ಒಂಥರ ಕ್ಯಾಡಿ ಮತ್ ಕೇಳೋದು, ಹಿಂಗೆಲ್ಲ ಮಾಡಿ. ಈಗ 30 ವರ್ಷ ಆಯ್ತು ಅವ್ರಿಗೆ. ಯಾವ್ದು ಇಲ್ಲ, ಮದುವೆ ಇಲ್ಲ, ಮುಂದಿಲ್ಲ, ಯಾವ್ದಿಲ್ಲ. ಯಾಕೆ ಮದುವೆ ಮಾಡ್ಕೊಳ್ಳಿಕ್ಕೆ ಹೆಣ್ಣು ಬಂದಿಲ್ವಾ, ಅಥವಾ ಈತ ಮದುವೆ ಮಾಡ್ಕೊಳ್ಳೋಕೆ ಇವ್ರ ಮಕ್ಕಳೇ ಒಪ್ತಾ ಇಲ್ವಾ? ಒಪ್ಪುತ್ತಿರು ಗುರುಜಿ, ಕೈಗೂಡೋದಿಲ್ಲ. ಕೈಗೂಡ್ತಾ ಇಲ್ಲ? ಇಲ್ಲ. ಒಂದು ಕೆಲಸ ಮಾಡು, ಇಬ್ಬರು ಮಕ್ಕಳನ್ನು ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಒಂದು ರಾತ್ರಿ ಮಲಗಿದ್ದು, ಆ ಕ್ಷೇತ್ರದಲ್ಲಿ ಬೆಳಿಗ್ಗೆ ಎದ್ದು ಸ್ವಲ್ಪ ಜೇನುತುಪ್ಪ, ಕಬ್ಬಿನ ಹಾಲು, ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ರಾತ್ರಿ ಮಲಗಿರಬೇಕು. ಆ ಕ್ಷೇತ್ರದ ತೀರ್ಥ ಸ್ನಾನ ಮಾಡ್ಕೋಬೇಕು. ಬೆಳಗ್ಗೆ ತೀರ್ಥ ಸ್ನಾನ ಆಗಬೇಕು. ಅದಾದ ನಂತರ ಕಬ್ಬಿನ ಹಾಲು ಮತ್ತು ಜೇನುತುಪ್ಪನ ಆ ಕ್ಷೇತ್ರಕ್ಕೆ ಕೊಡಬೇಕು. ಇದಿಷ್ಟು ಕೆಲಸ ನಿನ್ನ ಮಕ್ಕಳಿಗೆ ಮಾಡ್ಲಿಕ್ಕೆ ಹೇಳಮ್ಮ. ಇದನ್ನು ಮಾಡೋದ್ರಿಂದ ಆದಷ್ಟು ಬೇಗ ಅವರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಬೇಗ ವಿವಾಹಕ್ಕೆ ದಾರಿ ಆಗುತ್ತೆ. ಹಾಗೆ ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ ನೀನು ಕರೆಕ್ಟಾಗಿ 11 ದಿವಸ ಬೆಳಿಗ್ಗೆ ಬೇಗ 5 ರಿಂದ 6 ಗಂಟೆಗೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ಒಂದು ದೀಪ ಹಚ್ಚು. ದೇವ್ರ ಮುಂದೆ ಒಂದು ದೀಪ ಹಚ್ಚಿಬಿಟ್ಟು ಅಂಗೈಯಗಲ ಬಿಳಿ ವಸ್ತ್ರ ತಗೊಂಡು ಆ ವಸ್ತ್ರದಲ್ಲಿ ಒಂದು ಕಡೆ ಉದ್ದಿನಬೇಳೆ ಒಂದು ಹಿಡಿಯಷ್ಟು ಅಕ್ಕಿ, ಆ ವಸ್ತ್ರದ ಮೇಲೆ 11 ದಿವಸನೂ ದಿನಕ್ಕೆ ಒಂದೇ ವಸ್ತ್ರ, ಮೊದಲನೇ ಸತಿ ಮಾತ್ರ ವಸ್ತ್ರ ತಗೋ. 11 ದಿವಸ ಅದೇ ಬಟ್ಟೆ ಮೇಲೆನೆ ಒಂದೊಂದಿಡಿ ಅಕ್ಕಿ, ಒಂದಿಡಿ ಉದ್ದಿನಬೇಳೆ, ಈ ತರ 11 ದಿವಸ ಹಾಕು. ನಂತರ ಎರಡೂ ಬೇರೆ ಬೇರೆ ಮಾಡಿಬಿಟ್ಟು ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಗ್ರಾಮ ದೇವತೆ ದೇವಸ್ಥಾನಕ್ಕೆ, ದೇವಿ ದೇವಸ್ಥಾನಕ್ಕೆ 11 ದಿವಸ ಆದ್ಮೇಲೆ ಕೊಟ್ಟು ಬಾ. ನಿನ್ನ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷನೂ ದೂರ ಆಗತ್ತೆ, ಮಕ್ಕಳಿಗೆ ಮದುವೆನೂ ಆಗತ್ತೆ, ನಿನ್ನ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಮನೆ ಸದಾ ಅನ್ನಪೂರ್ಣೇಶ್ವರಿನೂ ತಾಂಡವಾಡ್ತಾಳೆ. ಇಷ್ಟು ಮಾಡಮ್ಮ, ಹೇಳಮ್ಮ. ನನಗೆ ಯಾವ್ದು ಮಾಡಿದ್ರು ಕೈಗೆ ಇಡುವುದಿಲ್ಲ ಗುರುಜಿ. ನನಗೆ ಮತ್ತೊಂದು ಸಮಸ್ಯೆನಾ? ಏನು ಸಮಸ್ಯೆ ಇಲ್ಲ, ನಿನ್ನ ಸ್ವರತರಂಗ ಚೆನ್ನಾಗಿದೆ. ನೀನು ಧೈರ್ಯವಾಗಿದ್ದು ನಿನ್ನ ಆರೋಗ್ಯ ಚೆನ್ನಾಗಿ ನೋಡಿಕೊಂಡು ಮನೆಯಲ್ಲಿ ಆಗಬೇಕಾಗಿರ್ತಕ್ಕಂಥ ಮಂಗಳ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಾ ನಾನು ಹೇಳಿರುವಂಥ ಈ ಸಣ್ಣ ಅನುಷ್ಠಾನವನ್ನು ನೀನು ಮಾಡಿದ್ದೇ ಆದರೆ ಆದಷ್ಟು ಬೇಗ ನೀನು ಕಾರ್ಯಸಿದ್ಧಿ ಆಗುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಅಂಕೋಲಾದಿಂದ ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ಸುಮತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಬಿಜಾಪುರ ಡಿಸ್ಟ್ರಿಕ್ಟ್ ಸಿಂದಗಿಯಿಂದ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ? ಗುರುಜಿ ಜೊತೆ ಮಾತಾಡ್ಬೇಕಾಗಿತ್ತು. ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ.
ಶಿರಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ಹ್ಞೂ ನಿಮಗೆ 2-3 ಸರ್ತಿ ಭೇಟಿಯಾಗಿದ್ದೆ ಗುರುಜಿ. ಒಂದ್ ಸರ್ತಿ ಭೇಟಿಯಾಗಿದ್ದೆ ಗುರುಜಿ. ಅವಾಗ ಹೇಳಿದ್ರಿ 8 ವರ್ಷ ಮಕ್ಕಳಾಗಿರ್ಲಿಲ್ಲ ನನಗೆ. ಅದಕ್ಕೆ ನೀವು ಅಶ್ವತ್ಥ ಗಿಡದ ಬೇರು ಮತ್ತೆ ಅದನ್ನ ದಿನ ಕುಡಿಯೋಕೆ ಹೇಳಿದ್ರಿ. ಮತ್ತೆ ಅಶ್ವತ್ಥ ಮರದ ಹಣ್ಣನ್ನ ಒಣಗಿಸಿ ಕುಡಿಯೋಕೆ ಹಾಲಲ್ಲಿ ಹಾಕೊಂಡು ಕುಡಿಯೋಕೆ ಹೇಳಿದ್ರಿ. ಮತ್ತೆ ಬ್ರೂಮೆಕ್ಸ್ ಪೋಲ್ಟ್ ಟ್ಯಾಬ್ಲೆಟ್ ಅನ್ನ ತಗೊಳಕ್ ಹೇಳಿದ್ರಿ. ಅವೆಲ್ಲ ತಗೊಂಡೆ ಗುರುಜಿ. ಜನವರಿ 14ರವರೆಗೆ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳಿದ್ರಿ, ಆದ್ರೆ ಆಗ್ಲಿಲ್ಲ. ಮತ್ತೆ ಹೆಂಗ್ ಮಾಡೋದು ಗುರುಜಿ? ಇನ್ನೂ ಆರೋಗ್ಯ ಆಗಿಲ್ಲ. ಮನೆಯವ್ರದ್ದು ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಹಾ, ಕರೆಕ್ಟ್ ಆಗಿದೆ ಗುರುಜಿ. ಅವರಿಗೂ ಹೇಳಿದ್ರಿ, ಅವರು ಹೇಳ್ದಂಗ್ ಮಾಡಿದ್ರು. ಅಶ್ವತ್ಥ ಗಿಡಕ್ಕೆ ಹೋಗಿ ಪೂಜೆ ಮಾಡಿ ಎಲ್ಲ ಸುತ್ತ ಹಾಕೊಂಡ್ ಬಂದೆವು, ಆದ್ರೂ ಆಗಿಲ್ಲ ಗುರುಜಿ. ಆ ಬೇರು ಗಂಧ ತಗೊಂಡು ಅದನ್ನ ಹಾಲಲ್ಲಿ ಮಿಶ್ರಣ ಮಾಡಿ ತಗೊಳ್ತಾ ಇದ್ದೀರಾ? ಹಾ, ತಗೊಳ್ತಾ ಇದ್ದೀವಿ. ನಿಮಗೆಲ್ಲ ಅದು ನಿಮ್ಮ ಶ್ರೀಮತಿಯವ್ರು ತಗೊಳ್ಬೇಕು. ಹೇಳಿದ್ರಿ, ತಗೊಂಡೆ ಗುರುಜಿ. ಅಲ್ಲಪ್ಪ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅಶ್ವತ್ಥ ಮರದ ಬೇರು ಅದರ ಬೀಜನ್ನ ನಿಮ್ಮ ಶ್ರೀಮತಿಯವ್ರು ತಗೊಳ್ಬೇಕು. ಹಾ, ತಗೋತಾ ಇದ್ದಾರೆ. ನೀವು ತಗೋಬೇಕಾದ್ದು ನಿಮಗೆ ಪ್ರತ್ಯೇಕವಾಗಿ ಹೇಳಿದ್ದೀನಿ, ಅವರು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಹೌದು. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ತಗೊಂಡಿದ್ದೀವಿ ಗುರುಜಿ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ 8 ವರ್ಷ ಆಯ್ತು ಗುರುಜಿ. 8 ವರ್ಷ ಆಯ್ತು. ಏನು ತಲೆ ಕೆಡಿಸ್ಕೊಳ್ಬೇಡಿ. ನೀವು ಇದೇ ಔಷಧಿಗಳನ್ನೇ ಸ್ವಲ್ಪ ದಿವಸ ನೀವು ಕಂಟಿನ್ಯೂ ಮಾಡಿ. ಹಾ ಗುರುಜಿ. ಒಂದು 3 ತಿಂಗಳು ಕ್ಲಿನಿಕ್ ಬಗ್ಗೆ ಕೇಳಿದ್ದೇವೆ ಗುರುಜಿ. ಅಲ್ಲಿ ತಾಂಬಾನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ, ಮಾಡಿ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ರಿ. ಬಟ್ ಅದು ಏನು ಆಗ್ತಾ ಇಲ್ಲ ಗುರುಜಿ. ಅವರು ಒಂದ್ಸರ್ತಿ ಬಾ ಅಂತಾರೆ, ಪೂರ್ತಿ ಸ್ಲೋ ಆಗಿ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 9 ತಿಂಗಳಾಯ್ತು, ಬರೀ ಬಾ ಅಂತಾರೆ, ಇನ್ನು ವರ್ಕೇ ಮುಗಿದಿರಲ್ಲ ಗುರುಜಿ. ಈ ತರ ಆಗ್ತಾ ಇದೆ. ನಮಗೆ ಎಲ್ಲಿ ನೆಲೆ ಸಿಗ್ಲಾರ್ದಂಗಾಗಿದೆ ಗುರುಜಿ. ಹಾಗಲ್ಲಪ್ಪ, ಅಲ್ಲಿ ಅಂಗಡಿ ಕೆಲಸ ಕಂಪ್ಲೀಟ್ ಆಗದಿರಾ ನೀವು ಅದನ್ನು ಅಲ್ಲಿ ಓಪನ್ ಮಾಡ್ಲಿಕ್ಕೆ ಆಗ್ಬೇಕಲ್ಲ. ಫಸ್ಟ್ ಅವ್ರದ್ದು ಕಂಪ್ಲೀಟ್ ಆದರೆ ನಿಮಗೆ ಅದು ನೋಡ್ಲಿಕ್ಕೂ ಒಂದು ರಕ್ಷಣೆ ಆಗುತ್ತೆ. ಯಾಕೆಂದರೆ ಅದೊಂದು ಸ್ಟೋರ್ ಅಂದಮೇಲೆ ಅದಕ್ಕೊಂದು ಮೆಡಿಕಲ್ ಸ್ಟೋರ್ ಅಂತ ಮಾಡಬೇಕಾದ್ರೂ ಏನೇ ವ್ಯವಹಾರ ಮಾಡಬೇಕಾದ್ರೂ ಅದಕ್ಕೊಂದು ಆಕರ್ಷಣೆ ಬೇಕಲ್ಲ. ಇದು ಲೇಬರ್ಸ್ ಮಾಡೋಂಥ ಕೆಲಸ. ಅವರು ಕೆಲಸದವರು ಅವರು ಮಾಡಬೇಕಾದ್ರೆ ಬೇಗ ಬೇಗ ಮಾಡಬೇಕಾಗತ್ತೆ, ಮತ್ತು ಅದಕ್ಕೆ ಬೇಕಾದಂಥ ಅಲಂಕಾರ ಕೊಡಬೇಕಲ್ಲ. ಹಾಂ ಗುರುಜಿ. ಅದೇ ಗುರುಜಿ, ನಾ ಸಿಂದಗಿಯಲ್ಲಿ ಇನ್ನೊಂದು ಮೆಡಿಕಲ್ ಇದೆ, ಅವರು ಕರೀತಾ ಇದ್ದಾರೆ, ಈ ಕಡೆ ಕರೀತಾ ಇದ್ದಾರೆ. ಹೇಗೆ ಗುರುಜಿ ನಮ್ಮ ಜೀವನ? ಎಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ? ಅದೆಲ್ಲ ಅದರದೇ ಆದಂಥ ಕ್ರಮ ನೋಡಬೇಕಾಗತ್ತಪ್ಪ. ಆತರ ಪುಟ್ಟು ಕೈ ಹಾಕೋದಲ್ಲ. ಅಲ್ಲಿ ಜನಾಕರ್ಷಣೆ ಹೇಗಿದೆ, ಜನ ಸಂದಣಿ ಹೇಗಿದೆ, 10 ಜನ ಅಲ್ಲಿ ವ್ಯಾಪಾರಕ್ಕೆ ಬರ್ತಾರಾ ಇಲ್ವಾ? ನೀನು ದುಡುಕಿ ವ್ಯಾಪಾರ ಮಾಡಿಬಿಡಿ. ಯಾಕೆಂದರೆ ನೋಡಿ, ವ್ಯಾಪಾರ ಸ್ಥಳ ಯಾವತ್ತೂ ಅಲ್ಲಿ ಜನಸಂದಣಿ ಇರಬೇಕು. ನನಗೆಲ್ಲ ತುಂಬ ದೊಡ್ಡದಾದಂಥ ಒಂದು ಶೋರೂಮ್ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಊರಾಚೆ ತೊಗೊಂಡೋಗಿ ಶೋರೂಮ್ ಮಾಡಿದ್ರೆ ಅಲ್ಲಿ ನಿಮಗೆ ಅಲ್ಲಿ ಬರಬೇಕಾದ್ರೆ ಜನ ಬರಬೇಕಲ್ಲ. ಒಂದು ಗಲ್ಲಿಯಲ್ಲೋ ಒಂದು ಅಂದರೆ ಗಲ್ಲಿ ಅಂತನೋ ಒಂದು 10 ಜನ ಸೇರುವಂಥ ಸ್ಥಳ, ಒಂದು ಸರ್ಕಲ್ಲು, ಅಂಥ ಕಡೆ ನಿಮ್ಮ ವ್ಯವಹಾರ ಇರಬೇಕು. ಅದಕ್ಕೆ ಅಂಥದ್ದನ್ನು ನೋಡಿಕೊಂಡು ಸ್ವಲ್ಪ ಸಮಾಧಾನ ರೀತಿ ಆಯಾ ಪ್ರಾಂತ್ಯಗಳಲ್ಲಿ ವ್ಯಾಪಾರಿಕದು ಸೂಕ್ತವಾಗಿದೆಯಾ, ಆ ವ್ಯಾಪಾರಕ್ಕೆ ಸಮಂಜಸವಾದಂಥ ಸ್ಥಳನ ಅದು ತಿಳ್ಕೊಂಡು ಅಲ್ಲಿ ಕೈ ಹಾಕಿ. ಆತರ ಪಡಕ್ಕೆ ಹೋಗಬೇಡಿ. ಅಕಸ್ಮಾತ್ ನಾವು ಇಲ್ಲಿ ನೋಡ್ತೀವಿ, ಹಾಗಲ್ಲಪ್ಪ, ಇಲ್ಲಿ ನಮಗೆ ಲೇಟ್ ಆಗುತ್ತೆ ಅಂತ ಎಲ್ಲೋ ಖಾಲಿ ಜಾಗ ಇದೆ ಅಂತೇಳಿ ಅಲ್ಲೋ ಕೂತ್ಕೊಂಡು ವ್ಯಾಪಾರ ಮಾಡಿದ್ರೆ ನಿಮ್ಮ ಕೈ ಅಂಟೋದಿಲ್ಲ. ಅವು ಪುನಃ ಹಳ್ಳಕ್ಕೆ ಬೀಳ್ತೀರಿ ನೀವು. 2 ದಿವಸ ತಡ ಆದರೂ ಸ್ವಲ್ಪ ಸಮಾಧಾನದಿಂದ ವ್ಯವಹರಿಸಿ, ಆಗ ಅನುಕೂಲ ಆಗುತ್ತೆ. ಇನ್ನೊಂದು, ತಾವು ವಿದ್ಯಾವಂತರಿದ್ದೀರಿ, ನಿಮಗೆ ನಾನು ಹೆಚ್ಚು ಹೇಳ್ಕೊಡ್ಬೇಕಾದಿಲ್ಲ. ಆಯಾ ಪ್ರಾಂತ್ಯಗಳಲ್ಲಿ ನೋಡ್ಕೊಳ್ಳಿ, ಜನಸಂದಣಿ ಇರತಕ್ಕಂಥ ಸ್ಥಳದಲ್ಲೇ ನಿಮ್ಮ ವ್ಯವಹಾರ ಆಗಬೇಕು. ಮಾಡಿ, ಒಳ್ಳೆಯದಾಗಲಿ. ಇವಾಗ ಪೂಜಾರಾಧನೆ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ತಾವೆಲ್ಲರೂ ಭಗವಂತನಾದಂಥ ಸಾಂಬ ಸದಾಶಿವನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಪ್ರತಿಯೊಬ್ಬರು ಸಹಿತ ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೆ, ಪೂಜಾ ಪ್ರಾರಂಭ ಕಾಲದಲ್ಲಿ ಪೂಜೆಯನ್ನು ಪ್ರಾರಂಭಿಸುವಂತಹ ಶುಭ ಮುಹೂರ್ತಕ್ಕೆ ತಾವೆಲ್ಲರೂ ಸ್ನಾನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ನಿಮ್ಮ ಮನೆ ದೇವರನ್ನ, ನಿಮ್ಮ ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಸಾಂಬ ಸದಾಶಿವನ ಅಭಿಷೇಕವನ್ನು ದರ್ಶನ ಮಾಡಿ ಅಂತ. ಜೊತೆಗೆ ಇವತ್ತು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಸರಿಸುಮಾರು 4:15 ಅಷ್ಟರೊಳಗೆ ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿ ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ ಸ್ವಾಮಿಗೆ ನಡೀತಕ್ಕಂತಹ ವಿಶೇಷವಾದಂತಹ ಆರಾಧನೆ, ದುರ್ಗಾ ಹವನ, ಜೊತೆಗೆ ಪಂಚಕಳಶಗಳ ಆರಾಧನೆ, ಜೊತೆಗೆ ಕಾಮದಹನದ ಆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಎಲ್ಲವನ್ನೂ ಸಹಿತ ತಾವು ವೀಕ್ಷಣೆ ಮಾಡ್ಬೋದು. ಪೂಜೆಯಲ್ಲಿ ತಾವು ಪಾಲ್ಗೊಳ್ಬೋದು. ತಾವೆಲ್ಲರೂ ಬನ್ನಿ, ಭಗವಂತನ ಆ ವಿಶೇಷವಾಗಿರ್ತಕ್ಕಂಥ ಭಗವತಿಯ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು.
गणानान्त्वा गणपतिं भवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिपस्सीदसादनं महागणाधिपतये नमः।